ಸರ್ ನಮಸ್ತೆ. ನಮಸ್ಕಾರ ಸರ್. ಸರ್ ನಿಮ್ಮ ಪರಿಚಯ ಮಾಡಿಕೊಳ್ಳಿ ಸರ್. ಸರ್ ನನ್ನ ಹೆಸರು ಬಂದುಬಿಟ್ಟು ಸಾಯಿನಾಥ್ ಶೇರ್ಖಾನೆ ಅಂತ ಹೇಳ್ಬಿಟ್ಟು ವಿಜಯಪುರ ಜಿಲ್ಲಾ ಕತಿಜಾಪುರ ಗ್ರಾಮ. ಸೊ ಇಲ್ಲಿ ನಾನು ಕೃಷಿ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿ 2016ರಿಂದ ಸ್ಟಾರ್ಟ್ ಮಾಡೀನಿ ಸರ್. ಇವಾಗ ಟೋಟಲ್ 9 ವರ್ಷ ಆಯ್ತು ಈಗ ನಾನು ಕೃಷಿ ಸ್ಟಾರ್ಟ್ ಮಾಡಿ. ಸೊ ಇದರಲ್ಲಿ ನಾವು ಇಂಟಿಗ್ರೇಟೆಡ್ ಫಾರ್ಮಿಂಗ್ ಮಾಡ್ತೀವಿ, ಜೊತೆಗೆ ಅಗ್ರಿಕಲ್ಚರ್ ಜೊತೆಗೆ ನಾವು ಇಂಟಿಗ್ರೇಟೆಡ್ ಫಾರ್ಮಿಂಗನ್ನು ಮಾಡ್ತೀವಿ. ಇಂಟಿಗ್ರೇಟೆಡ್ ಫಾರ್ಮಿಂಗಲ್ಲಿ ನಾವು ಒಂಥರ ಹೈಟೆಕ್ ಶೆಡನ್ನು ನಿರ್ಮಾಣ ಮಾಡ್ಕೊಂಡಿವಿ. ಅದ್ರ ತಳಗಡೆ ಏನಾಗ್ತದೆ, ಹಿಕ್ಕಿ ಗೊಬ್ಬರ ತಳಗಡೆ ಬೀಳ್ತದೆ, ಮೇಲೆ ಏನೈತಿ ಆಡುಗಳನ್ನು ಸಾಕಿವಿ. ಅದ್ರ ಜೊತೆಯಲ್ಲಿ ತಳಗಡೆ ನಾವು ಏನು ಮಾಡ್ತೀವಿ, ನಾಟಿ ಕೋಳಿಯನ್ನು ಸಾಕಿವಿ ಸರ್. ಸೊ ಈ ಥರ ಕಾಂಬಿನೇಷನ್ನಾಗಿ ಒಂದು ಶೆಡ್ ಸ್ಟ್ರಕ್ಚರಲ್ಲಿ ಮಾಡ್ಕೊಂಬಿಟ್ಟು ಒಂದೇ ರೂಫ್ ಟಾಪಲ್ಲಿ 2 ಪ್ರಾಣಿಗಳನ್ನು ಸಾಕ್ತೀವಿ ನಾವು. ಸೊ ಈ ಥರ ಗೊಬ್ಬರ ಕೂಡ ನಮಗೆ ತಳಗಡೆ ಕಲೆಕ್ಟ್ ಆಗ್ತದೆ, ಅದು ಕೂಡ ನಾವು ಬೇರೆಗಡೆ ಡಂಪ್ ಮಾಡಿ ಹೊಲಕ್ಕೆ ತೋಟಕ್ಕೆ ಹಾಕುತ್ತೀವಿ. ಸೊ ನಮ್ಮ ಬೆಳೆ ಬಂದುಬಿಟ್ಟು ಒಂದು ದಾಳಿಂಬೆ, ಕಬ್ಬು ಈ ಥರ ಇದ್ದಾವೆ. ಮತ್ತು ಈ ಥರ ಅಂದರೆ ಏನೈತಿ, ಪ್ರಾಣಿಗಳಿಗೆ ನಾವು ಹೊರ ದೇಶದ ಎಲ್ಲ ಥರ ಮೇವುಗಳನ್ನು ಹಚ್ಕೊಂಡಿದ್ದೀನಿ. ಅದು ಯಾವ ಲೋಕಲ್ ಮೇವಲ್ಲ, ಎಲ್ಲ ಹೊರಗಡೆ ಹೊರ ದೇಶದ ಇರುವಂಥ ಮೇವುಗಳು. ಯಾಕಪ್ಪ ಅಂದ್ರೆ ಅವು ರಿಚ್ ಪ್ರೋಟೀನ್ ಇರುವಂಥ ಮೇವುಗಳು, ಸಾಧಾರಣ ಮೇವಲ್ಲ. ಸೊ ಒಂದು ಕಬ್ಬು ಕ್ರಾಸ್ ಇದೆ, ಇನ್ನೊಂದು ಮೆಕ್ಕೆಜೋಳ ಕ್ರಾಸ್ ಇದೆ, ಒಂದು ಸಜ್ಜೆ ಕ್ರಾಸ್ ಇದೆ. ಈ ಥರ ಬೇರೆ ವಿಭಿನ್ನ ವೆರೈಟಿ ಮೇವುಗಳನ್ನು ನಾವು ಹಚ್ಕೊಂಡಿವಿ. ಅದು ಕೂಡ ನಾನು ನಿಮಗೆ ತೋರಿಸ್ತೀನಿ. ಸೊ ಈ ಶೆಡ್ಡಲ್ಲಿ ನಾವು ಈ ಥರ ಯಾಕೆ ಶೆಡ್ ನಿರ್ಮಾಣ ಮಾಡಿವಪ್ಪ ಅಂದರೆ, ಈಗ ನೀವು ನೋಡ್ಬೋದು ಸರ್, ಇದು ಮೇಲ್ಗಡೆನೂ ಬರ್ತದೆ, ತಳಗಡೆ ನಾವು ಕೋಳಿಗಳು ಸಾಕಿವಿ, ಮೇಲೆ ಆಡುಗಳನ್ನು ಸಾಕಿವಿ. ಈ ಥರ ಹೈಟ್ಯಾಕ್ ಮಾಡೋದ್ರಿಂದ ಏನಾಗ್ತದೆ ರೀ, ಉಣ್ಣಿ ಚಿಕಾಟ ಇವೆಲ್ಲ ಕಡಿಮೆ ಆಗ್ತವೆ. ಸೊ ಅದಕ್ಕೋಸ್ಕರ ಏನೈತಿ, ಪ್ರಾಣಿಗಳು ಕೂಡ ಹೆಲ್ದಿಯಾಗಿರ್ತವೆ, ಮಳೆಗಾಲ ಆಗಲಿ ಏನೇ ಆಗಲಿ. ಸೊ ಥಂಡಿನಾಗಾಗಲಿ ಬೇಸಿಗೆನಾಗಾಗಲಿ ಈ ಥರ ರೋಗ ಪ್ರಮಾಣನ ಕಡಿಮೆ ಬರ್ತದೆ. ಸೊ ಈ ಶೆಡ್ಡನ್ನು ನಾವು ನಿರ್ಮಾಣ ಮಾಡಿವಲ್ಲ, ಇದರಲ್ಲಿ ಕೆಲವು ಪ್ರಾಣಿ ಮಾತ್ರ ಸೆಟ್ ಆಗ್ತಾವೆ ಆಡುಗಳಲ್ಲಿ, ಕೆಲವು ಜಾತಿಗಳು, ಕೆಲವು ಬ್ರೀಡ್ಗಳನ್ನು. ಎಲ್ಲ ಬ್ರೀಡ್ಗಳನ್ನು ಸೆಟ್ ಆಗೋಲ್ಲ. ಕೆಲವು ಉಸ್ಮಾನಾಬಾದಿ ಆಗಲಿ, ಲೋಕಲ್ ಬ್ರೀಡ್ ಆಗಲಿ, ಅವು ಸೆಟ್ ಆಗೋಲ್ಲ. ಯಾಕಂದ್ರೆ ಅದು ಇಡೀ ದಿನ ನೀವು 4 ಅವರ್ಸ್ 4 ಗಂಟೆ ಆದರೂ ನೀವು ತಿರುಗಾಡಿಸಿ ಮೇಯ್ಸ್ಕೊಂಡು ತೊಗೊಂಬರ್ಬೇಕಾಗ್ತದೆ. ಈ ಕೆಲವು ಪ್ರಾಣಿಗಳು ಅದಾವೆ, ಅಂದ್ರೆ ಕೆಲವು ಬ್ರೀಡ್ಗಳದಾವೆ, ಅದರಲ್ಲಿ ನೀವು ಶಿರೋಯಿ ಆಗಲಿ, ಬೀಟಲ್ ಆಗಲಿ, ಆಫ್ರಿಕನ್ ಬೋಯರ್ ಆಗಲಿ, ಸೋಜಾತ ಆಗಲಿ, ತೋತಾಪುರಿ ಆಗಲಿ, ಸಾನೇನ್ ಆಗಲಿ, ಈ ಕೆಲವು ಬ್ರೀಡ್ಗಳನ್ನ ಏನದಾವಲ್ಲ, ಅದು ಏನಾಗ್ತದೆ, ನೀವು ಟೋಟಲಿ ಸ್ಟಾಲ್ ಫೀಡಿಂಗಲ್ಲಿ ನೀವು ಸೆಟ್ ಮಾಡ್ಬೋದು. ಸೊ ಇದರಲ್ಲಿ ಏನಾಗ್ತದೆ ಸರ್, ಇದರಲ್ಲಿ ಮತ್ತೆ 2 ಥರ ಬರ್ತದೆ, ಒಂದು ಆಡು ಸಾಕಾಣಿಕೆ, ಒಂದು ಕುರಿ ಸಾಕಾಣಿಕೆ. ಸೊ ಇದರಲ್ಲಿ ನೀವು ಏನು ಮಾಡ್ಲಿಕ್ಕೆ ರೈತರು ಇಷ್ಟಪಡ್ತಾರೋ ಅದು ಮಾಡ್ಬೋದು. ಒಂದು ಆಡು ಸಾಕಾಣಿಕೆ ಮಾಡ್ಬೋದು, ಒಂದು ಕುರಿ ಸಾಕಾಣಿಕೆ ಅಂದರೆ ಹೆಂಗಪ್ಪ, ಕುರಿ ಬರೀ ಹೂತಗಳು ತೊಗೊಂಬಂದು ಅಥವಾ ಟಗರ್ ಮರಿಗಳನ್ನು ತೊಗೊಂಬಂದು ಸಾಕಾಣಿಕೆ ಮಾಡಿ ಫ್ಯಾಟ್ನಿಂಗ್ ಮಾಡಿ ಸೇಲ್ ಮಾಡೋದು, ಕಟಿಂಗ್ ಪರ್ಪಸ್, ಅದು ಒಂದು ಮಾರ್ಕೆಟ್ ಆಗುತ್ತೆ. ಇನ್ನೊಂದು ಬಂದುಬಿಟ್ಟು ಆಡು ಸಾಕಾಣಿಕೆ ಹೆಂಗಪ್ಪ ಅಂದರೆ, ಮರಿಗಳನ್ನು ಬ್ರೀಡ್ ಮಾಡಿ ಮರಿಗಳನ್ನು ದೊಡ್ಡದು ಮಾಡಿ ಮಾರೋದು, ಅದು ಒಂದು ಮಾರ್ಕೆಟಿಂಗ್. ಸೊ ಇದರಲ್ಲಿ ನೀವು 2ರಾಗ ಒಂದು ಬೇಕಾದ್ರೆ ಚೂಸ್ ಮಾಡ್ಕೊಂಡು ನೀವು ಆಯ್ಕೆ ಮಾಡ್ಕೊಂಡು ನೀವು ರೈತರ ಸಾಕಾಣಿಕೆ ಮಾಡ್ಬೋದು. ಬಟ್ ನಾವು ಯಾವ್ದು ಚೂಸ್ ಮಾಡಿವಪ್ಪ ಅಂದ್ರೆ ಆಡು ಸಾಕಾಣಿಕೆನ ನಾವು ಚೂಸ್ ಮಾಡಿವಿ. ಅದು ಬರ್ರಿ ನಾನು ತೋರಿಸ್ತೀನಿ. ಸರ್ ನಿಮ್ಮ ವಿದ್ಯಾರ್ಹತೆ ಏನು ಓದಿದ್ದೀರಾ ಅಂತ? ಸರ್ ನಂದು ಆ್ಯಕ್ಚುಲಿ MBA ಕಂಪ್ಲೀಟ್ ಗ್ರ್ಯಾಜುಯೇಟ್ ಸರ್. ನಾನು ಆಫ್ಟರ್ MBA ನಾನು ಟೈಮ್ಸ್ ಆಫ್ ಇಂಡಿಯಲ್ಲಿ 2 ವರ್ಷ ನೌಕರಿ ಮಾಡಿದ್ದೀನಿ ಬೆಂಗಳೂರಿನಾಗ. ತದನಂತರ ನಾನು ಕೃಷಿಯನ್ನು ಅಳವಡಿಸ್ಕೊಂಡೆ. ಕೃಷಿ ಸ್ಟಾರ್ಟ್ ಮಾಡ್ಲಿಕ್ಕೆ ನಾನು 9 ವರ್ಷ ಆಯಿತು. ಫಸ್ಟ್ ಬಂದ ತಕ್ಷಣ ನಮಗೆ ಅಷ್ಟೊಂದು ನಾಲೆಜ್ ಇರಲಿಲ್ಲ. ನಾವು ಕಬ್ಬನ್ನು ಬೆಳೆದ್ವಿ. ಸೊ ಕಬ್ಬು ಬಂದುಬಿಟ್ಟು ವರ್ಷದ ಬೆಳೆ ಆಯಿತು, ಗೊಂಜಾಳ 5-6 ತಿಂಗಳು ಬೆಳೆ ಆಯಿತು, ತೊಗರಿ ಆಯಿತು 5-6 ತಿಂಗಳು ಬೆಳೆ. ಈ ಥರ ಬೆಳೆ ಇರೋದ್ರಿಂದ ನಾವು ನೌಕರಿಸ್ಥರು ಇರೋದ್ರಿಂದ ಮಂತ್ಲಿ ಆದಾಯ ಬರ್ಬೇಕನ್ನೋದು ಒಂದು ಮೈಂಡ್ನಾಗ ಬರ್ತದೆ. ಸೊ ಆವಾಗ ನಾವು ಏನು ಮಾಡಿದ್ವಿಪ್ಪ ಅಂದ್ರೆ, ಒಂದು 4 ಆಡ, ಒಂದು ಮೂತ ಈ ಥರ ತೊಗೊಂಬಂದು ಸ್ಟಾರ್ಟ್ ಮಾಡಿದ್ವಿ. ಅದನ್ನೇ ನಾವು ಡೆವಲಪ್ ಮಾಡ್ಕೋತ ಮುಂದೆ ಏನು ಮಾಡಿದ್ವಿ, 4ಕ್ಕೆ 10 ಈ ಥರ ಬೆಳೆಸ್ಕೋತ ಈ 9 ವರ್ಷ ಜರ್ನಿಯಲ್ಲಿ ನಾವು 100 ಫೀಟ್ ಶೆಡ್ಡನ್ನು ಮಾಡಿವಿ, 100 ಆಡುಗಳನ್ನು ಮಾಡಿವಿ. ಬರ್ರಿ ಸರ್ ನಾನು ತೋರಿಸ್ತೀನಿ. ಓಕೆ ಸರ್, ಇದು ನೀವು ನೋಡ್ಬೋದು, ಇವು ಎಲ್ಲ ಬಂದುಬಿಟ್ಟು ಜಾತಿ. ಈ ಬ್ರೀಡ್ ಬಂದುಬಿಟ್ಟು ಬೀಟಲ್ ಬ್ರೀಡ್ ಅಂತ ಹೇಳಿ. ಸೊ ಇದು ಸ್ಪೆಷಾಲಿಟಿ ಏನಪ್ಪ ಅಂದ್ರೆ, ಈ ಥರ ರೋಮನ್ ನೋಸೇ ಇರ್ತದೆ, ಕೋಡ್ ಹಿಂದ ಭಾಗದಲ್ಲೇ ಇರ್ತದೆ, ಕಣ್ಣು ಹೊರಗಡೆ ಇರ್ತದೆ, ಉದ್ದ ಕಿವಿ ಈ ಥರ ಇರ್ತವೆ, ಉದ್ದ ಬೇಸ ಹೈಟು, ಬಾಲ ಮೇಲ್ಗಡೆ ಇರ್ತದೆ. ಸೊ ಈ ಬೀಟಲ್ ಜಾತಿ ಯಾವ ಥರ ಕಂಡು ಹಿಡಿಬೇಕಂದ್ರೆ ಈ ಥರ ಕಂಡು ಹಿಡಿಬೇಕು. ಸೊ ನೀವು ಬೀಟಲನ್ನೇ ಯಾಕೆ ಸಾಕಿರಪ್ಪ ಅಂತನೂ ಕೇಳ್ಬೋದು. ಹಾಂ,
ಸೊ ಬೀಟಲನ್ನು ನಾವು ಯಾಕೆ ಚೂಸ್ ಮಾಡ್ತೀವಪ್ಪ ಅಂದರೆ ನೋಡಲಿಕ್ಕೆ ತುಂಬ ಆಕರ್ಷಕ ಅದಾವೆ ಸರ್. ಪ್ಲಸ್ ಪಾಯಿಂಟ್ ಏನಪ್ಪ ಅಂದ್ರೆ ಮೇನ್ ಈ ಜಾತಿಯಲ್ಲಿ ಬೆನಿಫಿಟ್ ಏನಪ್ಪ ಅಂದ್ರೆ ಹಾಲು ಇಳುವರಿ. ಹಾಂ, ಹಾಲು ಇಳುವರಿ ಇರೋದ್ರಿಂದ ಕೆಲವು ಆಡುಗಳು ಏನಿದಾವಲ್ಲ ಸರ್, 1 ಲೀಟ್ರ್ ಹಿಡ್ಕೊಂಡು 1.5 ಲೀಟ್ರ್ 2 ಲೀಟ್ರ್ 2.5 ಲೀಟ್ರ್ ಈ ಥರ ಹಾಲನ್ನು ಹಿಂಡ್ತಾವೆ. ಇದೊಂದು ಪ್ಲಸ್ ಪಾಯಿಂಟ್. ಹಾಂ, ಡೈಲಿ. ಆಮೇಲೆ ಏನೈತಿ ಸೆಕೆಂಡ್ ಬಂದು ಪ್ಲಸ್ ಪಾಯಿಂಟ್ ಏನಪ್ಪ ಅಂದ್ರೆ ಅತಿ ಬೇಗನೆ ಫಾಸ್ಟ್ ವೇಟಿಗೆ ಏನು ತೊಗೊಳ್ಳೋಂಥ ಈ ಬ್ರೀಡನ್ನು ಐತಿ. ಸೊ ಇದನ್ನು ನೋಡ್ಬೋದು. ಈಗ 35 ಇದು 2.5 ವರ್ಷದ ಸರ್ ಇದು 30. ಸೊ ಈ ಥರ ನೋಡ್ರಿ, ಇದು ಈ ಥರ ಕ್ವಾಲಿಟಿ, ಈ ಥರ ಹಿಂದದಲ್ಲೇ ಇದು ಏನು ಕೊಂಬದಲ್ಲ ಹಿಂದನೇ ಹೋಗ್ಬೇಕು, ಕಣ್ಣು ಹೊರಗಡೆ ಇರಬೇಕು, ರೋಮನ್ ನೋಸ್ ಇರಬೇಕು, ಕಿವಿ ಲೆಂತ್ ಈ ಥರ ಇರಬೇಕು, ಉದ್ದ ಬೇಸ ಇರಬೇಕು, ಹೈಟ್ ಇರಬೇಕು, ಬಾಲ ಮೇಲ್ಗಡೆನೇ ಇರಬೇಕು. ಸೊ ಆಡುಗಳನ್ನು ನೋಡ್ಬೋದು ನೀವು ಸ್ಟ್ರಕ್ಚರ್. ಈ ಜಾತಿಯಲ್ಲಿ ಬಂದುಬಿಟ್ಟು ಆಡುಗಳು ಬಂದುಬಿಟ್ಟು 50 kg 60 kg 70 kg 80 kg 90 kgವರೆಗೂ ಆಡುಗಳು ಹೋಗ್ತವೆ. ಸೊ ಅದನ್ನೇ ನಾವು ಮೂವತ್ತಲ್ಲಿ ಬಂದುಬಿಟ್ಟು ಅಂದರೆ 100+, 100, 200, 150 kg ಈ ಥರ ಮೂವತ್ತುಗಳು ಡೆವಲಪ್ ಆಗ್ತವೆ ಸರ್. ಸ್ಪೆಷಲಿ ಇದು ಈಗಿನ ಮಾರ್ಕೆಟಿಂಗ್ ನಾವು ನೋಡಿದೆವಪ್ಪ ಅಂದರೆ ಸಾಕಲಿಕ್ಕೆ ಜಾಸ್ತಿ ಒಯ್ತಾರೆ. ಕಟಿಂಗ್ ಪರ್ಪಸ್ ಯಾವಾಗ ಹೋಗ್ತದಪ್ಪ ಅಂದರೆ ಈ ಥರ ದೊಡ್ಡ ದೊಡ್ಡ ಮೂವತ್ತುಗಳನ್ನು ಈದ್ ಪರ್ಪಸ್ ಆಗಿ ಮಾರಾಟ ಜಾಸ್ತಿ ಆಗ್ತವೆ. ಸೊ ಹಾಗಾಗಿ ಈ ಸದ್ಯಕ್ಕೆ ನಡೆದಿರೋವಂಥ ಎಲ್ಲ ಕಂಪೇರಿಟಿವ್ ನೀವು ಬೇರೆ ಬೇರೆ ವಿಭಿನ್ನ ಜಾತಿಗಳನ್ನು ನೋಡಿದ್ರೆ ಆ ಎಲ್ಲ ಜಾತಿ ಕೂಡ ಕಂಪೇರ್ ಮಾಡಿದ್ರೆ ಒಂದನೇದು ಹಾಲು ಇಳುವರಿ, ಎರಡನೇದು ವೇಟ್ ಗೇನ್, ನೋಡ್ಲಿಕ್ಕೆ ಆಕರ್ಷಕ. ಆಮೇಲೆ ಸ್ಪೆಷಲಿ ಏನು ಹೇಳಲಿಕ್ಕೆ ಇಷ್ಟಪಡ್ತೀನಪ್ಪ, ಸ್ಟಾಲ್ ಫೀಡಿಂಗ್ ನಾವು ಮಾಡ್ಲಿಕ್ತೀವಪ್ಪ ಅಂದ್ರೆ ಸ್ಟಾಲ್ ಫೀಡಿಂಗ್ನೇ ಸೆಟ್ ಆಗುವಂಥ ಪ್ರಾಣಿ ಇದು. ಸೊ ಇದಕ್ಕೆ ನೀವು ಹೊರಗಡೆ ತಿರುಗಾಡಿಸೋದು ಮಾಡೋದು ಅವಶ್ಯಕತೆಯೇ ಇಲ್ಲ. ಇದು ಒಳಗಡೆನೇ ನಾವು ಈ ಥರ ಸೆಟಪ್ ಮಾಡೀವಿ, ಈ ಥರ ದಾವಣಿಯನ್ನು ಮಾಡ್ಕೊಂಡಿವಿ. ಇದರಲ್ಲೇ ನಾವು ಬೆಳಗ್ಗೆ ಕಾಳನ್ನು ಹಾಕ್ತೀವಿ. ಕಾಳು ಹಾಕಿದ ತಕ್ಷಣ ಈಗ ಹೊಟ್ಟು ಹಾಕಿದ್ವಿ. ಆಮೇಲೆ ಇದ್ರ ನಂತರ ಏನು ಮಾಡ್ತೀವಿ ನಾವು ಪುನಃ ಮತ್ತೆ ಹಸಿ ಮೇವು ಹಾಕ್ತೀವಿ. ಸೊ ಈ ಥರ ಇಡೀ ಒಂದು ದಿನದ ಶೆಡ್ಯೂಲ್ ಯಾವ ಥರಪ್ಪ ಅಂದರೆ 4 ಸರಿ ಫೀಡ್ ಆಗ್ತದೆ ಸರ್ ಇದ್ರದ್ದು. ಹಾಂ, ಈಗ ಬೆಳಗ್ಗೆಯಿಂದ ಒಮ್ಮೆ ಕಾಳು ಹಾಕ್ತೀವಿ, ಈಗ ಹೊಟ್ಟು ಹಾಕಿದ್ವಿ. 11-12 ಗಂಟೆಗೆ ಮತ್ತೆ ಹಸಿ ಮೇವು ಹಾಕ್ತೀವಿ. 4 ಗಂಟೆಗೆ ಮತ್ತೆ ಪುನಃ ಹಾಲು ಹಿಂಡ್ತೀವಿ, ಮತ್ತು ಸಾಯಂಕಾಲ ಮತ್ತೆ ಹಸಿ ಮೇವು ಹಾಕ್ತೀವಿ. ಈ ಥರ ಇಡೀ ದಿನದಲ್ಲಿ 60% ನಾವು ಏನು ಮಾಡ್ತೀವಿ, 60ರಿಂದ 70% ನೀವು ಹಸಿ ಮೇವನ್ನು ಹಾಕ್ತೀವಿ ಆಡು ಸಾಕಾಣಿಕೆ ಇರೋದ್ರಿಂದ. ಮತ್ತು ನೀವು ಫ್ಯಾಟ್ನಿಂಗ್ ಮಾಡಿದ್ರೆ ಅದು ಫೀಡ್ ಚೇಂಜ್ ಆಗ್ತದೆ ಸರ್. ಆಡುಗಳ ಬಗ್ಗೆ ನಾ ಮಾತಾಡ್ಲಿಕ್ತೀನಿ. ಆಡಿಂದ ಏನೈತಿ 70% ನಾವು ಹಸಿ ಮೇವು ಹಾಕ್ತೀವಿ, 20% ಒಣ ಹೊಟ್ಟು ಹಾಕ್ತೀವಿ, 10% ಏನು ಬರ್ತದಲ್ಲ ಅದು ಕಾನ್ಸಂಟ್ರೇಟ್ ಫೀಡನ್ನು ಹಾಕ್ತೀವಿ. ಕಾನ್ಸಂಟ್ರೇಟ್ ಫೀಡ್ನಾಗ ನಾವು ಏನೈತಿ ಶೇಂಗಾ ಹಿಂಡಿ ಮತ್ತು ಗೊಂಜಾಳ ಇವು ಎರಡನ್ನು ಮೇಂಟೈನ್ ಮಾಡ್ಕೊಂಡು ಬಂದಿದ್ವಿ. ಈ ಥರ ಇಡೀ ದಿನದ ಶೆಡ್ಯೂಲ್ ಏನೈತಿ 100% ಫೀಡನ್ನು ಕಂಟ್ರೋಲ್ ಆಗ್ತದೆ. ಸೊ ಈ ಥರ ಹಾಕೋದ್ರಿಂದ ಏನಾಗ್ತದೆ, ಹಿಕ್ಕಿ ಎಲ್ಲ ಕಂಟ್ರೋಲ್ ಆಗ್ತಾವೆ. ಸೊ ಯಾವುದೇ ಥರ ಉಚ್ಕೊಳ್ಳೋದು ಯಾವುದೇ ಥರ ಏನೂ ಆಗೋಲ್ಲ, ಜೀರ್ಣ ಆಗ್ತದೆ. ಪ್ಲಸ್ ಅವ್ರಿಗೆ ಒಣ ಹೊಟ್ಟೆ ಕಂಪಲ್ಸರಿ ಕೊಡಲೇಬೇಕು. ಸೊ ಅದಕ್ಕೆ ಒಣ ಹೊಟ್ಟನ್ನು ನಾವು 1 ಟೈಮ್ ಹಾಕ್ತೀವಿ, 2 ಟೈಮ್ ಹಸಿ ಮೇವು ಹಾಕ್ತೀವಿ, 1 ಟೈಮ್ ಕಾನ್ಸಂಟ್ರೇಟ್ ಫೀಡನ್ನು ಕೊಡ್ತೀವಿ. ಸರ್ ಈಗ ಒಂದು ಮೇಕೆ 1.5 ಲೀಟರ್ ಹಾಲು ಕೊಡುತ್ತೆ ದಿನಕ್ಕೆ. ಈಗ ಸಣ್ಣ ಪ್ರಮಾಣದಲ್ಲಿ ಸಾಕಿದವರು ದಿನ ಬಳಕೆಗೆ ಮನೆಯಲ್ಲಿ ಬಳಸ್ಕೊಳ್ಬೋದು. ಆದರೆ ದೊಡ್ಡ ಪ್ರಮಾಣದಲ್ಲಿ ಸಾಕಿದವರು ಅವರು ಯಾವ ಥರ ಮುಂದೆ ಹಾಲನ್ನು ಮಾರಾಟ ಮಾಡೋದಾಗಲಿ ಇಲ್ಲ ಅದು? ಹಾಂ ಸರ್, ಬಟ್ ನಾನು ಏನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಸರ್, ಇದರಲ್ಲಿ ನಾವು ಮರಿಗಳಿಗೆ ನಾವು ಏನು ಮರಿಗಳು ಅದಾವಲ್ಲ 3 ತಿಂಗಳಾಗೆ 20 kg ಬರ್ತವೆ. ಯಾವಾಗ ಬರ್ತಾವೆ? ಬೆಳಗ್ಗೆ ಅರ್ಧ ಲೀಟ್ರ್, ಸಾಯಂಕಾಲ ಅರ್ಧ ಲೀಟ್ರ್, 1 ಲೀಟ್ರ್ ಹಾಲು ಕುಡಿತಾವೆ. ಸೊ ಈಗ ಒಂದು ತಾಯಿಗೆ 2 ಲೀಟ್ರ್, 2 ಮರಿ ಅಥವಾ 1 ಮರಿ ಅಥವಾ 3 ಮರಿ ಇರ್ತಾವೆ. ಈ ಥರ ಆ ಸಂಪೂರ್ಣ ಹಾಲು ಏನೈತಿ ನಾವು ಮರಿಗಳಿಗೆ ಕುಡಿಸ್ತೀವಿ. ಹಾಂ, ಸೊ ಆ ಮರಿಗಳು ನೀವು ಕ್ವಾಲಿಟಿ ಕೂಡ ನಾವು ತೋರಿಸ್ತೀನಿ. 15 ದಿನದ ಮರಿ 10 kg ಮೇಲೆ ಅದು ಈಗ ಸದ್ಯಕ್ಕೆ ನಿಮಗೆ ಅದು ಕೂಡ ನಾನು ತೋರಿಸ್ತೀನಿ. ಅದು ಬೆಳಗ್ಗೆ ಅರ್ಧ ಲೀಟ್ರ್, ಸಾಯಂಕಾಲ ಅರ್ಧ ಲೀಟ್ರ್ ಈ ಥರ ನಾವು ಬಾಟಲ್ ಸಿಸ್ಟಮಲ್ಲೇ ಕುಡಿಸ್ತೀವಿ. ಎಲ್ಲದು ಹಾಲು ಹಿಂಡಿ ಬಾಟಲಲ್ಲಿನೇ ನಾವು ಸರಿ ಸಮಾನವಾಗಿ ಕುಡಿಸ್ತೀವಿ. ಯಾಕಪ್ಪ ಸರಿ ಸಮಾನವಾಗಿ ಕುಡಿಸ್ತೀವಪ್ಪ ಅಂದ್ರೆ ಒಂದು ಸರಿ ಸಮಾನವಾಗಿ ಗ್ರೋತ್ ಆಗ್ತಾವೆ, ಒಂದನೇ ಕಾರಣ. 2ನೇ ಮುಖ್ಯವಾಗಿ ಕಾರಣ ಏನಪ್ಪ ಅಂದ್ರೆ ಬ್ರೀಡಿಂಗ್ ಸಮಸ್ಯೆ ಆಗ್ತದೆ. ಕೆಲವೊಬ್ರು ಏನಂತಾರೆ ಸರ 6 ತಿಂಗಳಾಗ ನಮ್ದು 5 ದಿನ ಗಬ್ಬು ಇರ್ತವೆ, ಆಡನ್ನು ಈತದು. ಮುಂದೆ 2 ತಿಂಗಳನ್ನ ಗ್ಯಾಪ್ ಕೊಡ್ತೀವಿ, ಮತ್ತೆ ಪುನಃ ಕ್ರಾಸ್ ಮಾಡ್ತೀವಿ. ಆಮೇಲೆ ಮತ್ತೆ 7 ತಿಂಗಳಾಯಿತು. ಈ ಕಾಲಾವಧಿಯಲ್ಲಿ ನೆಕ್ಸ್ಟ್ ಮತ್ತೆ 7 ತಿಂಗಳಲ್ಲಿ ಮತ್ತೊಂದು ಬ್ರೀಡ್ ಬರ್ತದೆ. ಈ ಥರ 14 ತಿಂಗಳಲ್ಲಿ 2 ಬ್ರೀಡ್ ಆಗ್ತಾವೆ. 2 ವರ್ಷನೇ 3 ಬ್ರೀಡ್ ಆಗ್ತಾವೆ. 3 ಲಾಟನ್ನು ನಾವು ತಕ್ಕೋಬೋದು ಈ ಥರ ಬ್ರೀಡಿಂಗ್ ಸೆಟಪ್ಪಲ್ಲಿ. ಕೆಲವರಿಗೆ ನಾವು ಸಪ್ರೇಟ್ವಾಗಿ ಹಾಲು ಯಾಕೆ ಕುಡಿಸ್ತೀವಪ್ಪ ಅಂದ್ರೆ ಮರಿ ಮೋರ್ಟ್ಯಾಲಿಟಿ ಆಗಬಾರ್ದು, ಒಂದನೇ ಕಾರಣ.
ಮರಿ ಮೋಟಾಲಿಟಿ ಆಗ್ಬಾರ್ದು ಅಂದ್ರೆ ನೀವು ಒಂದು ಈಗ ನಾವು 10-15 ಮರಿ ಹುಟ್ಟ್ಯಾವ, ಒಟ್ಟಕ್ಕೂ ಒಮ್ಮೆ ಹಿಂಗೆ ಬಿಟ್ಟು ಅಂದ್ರೆ ಯಾವ್ದು ಕುಡಿತೀವಿ ಯಾವ್ದು ಬಿಡ್ತಾನೋ ಗೊತ್ತಾಗಲ್ಲ ಒಂದೇದು. ಮತ್ತು ನಾನು 5 ಬಟ್ ಸರಳ ಇಲ್ಲ, ಆಗೋಸ್ಕರ ನಾನು ಎಲ್ಲಾನು 1.5 ಲೀಟ್ರ್ ಹಾಲು ಹಿಂಡ್ತನ್ನೋದನ್ನು ಗ್ಯಾರಂಟಿ ಇರಲ್ಲ. ಕೆಲವು ಅರ್ಧ ಲೀಟ್ರ್ ಹಿಡ್ತದೆ, 1 ಲೀಟ್ರ್ ಹಿಡ್ತದೆ, ಯಾವುದು 1.5 ಲೀಟ್ರ್ ಹಿಡ್ತದೆ, 2 ಲೀಟ್ರ್ ಹಿಡ್ತದೆ, ಈ ಥರ ಇರ್ತದೆ. ಸೊ ಅದಕ್ಕೆ ಏನಿರ್ತದೆ, ಎಲ್ಲಾದ್ರೂ ಹಾಲು ಹಿಂಡ್ಕೊಂಡ್ಬಿಟ್ಟು ಅದಕ್ಕೆ ನಾವು ಮರಿ ಕುಡಿಸೋದ್ರಿಂದ ಒಂದು ಸರಿ ಸಮಾನವಾಗಿ ಕುಡಿಸೋದ್ರಿಂದ ಸರಿ ಸಮಾನವಾಗಿ ಗ್ರೋತ್ ಆಗ್ತದೆ ಒಂದೇದು. ಎರಡನೇದು ಏನಪ್ಪ ಅಂದ್ರೆ, ಈಗ ನಾವು ಮರಿಗೆ ಸಪ್ರೇಟ್ ಮಾಡಿದೀವಪ್ಪ ಅಂದ್ರೆ ತಾಯಿಗೆ ಸಪ್ರೇಟ್ ಹಾಲು ಕುಡ್ಸಾತೀವಿ, ತಾಯಿ ಏನು ಮಾಡ್ತಾ ಕರೆಕ್ಟ್ 2 ತಿಂಗಳಿಗೆ ಮತ್ತೊಮ್ಮೆ ಕ್ರಾಸ್ ಮಾಡಿದಾಗ ಸುಳ್ಳು ಮಾಡಲ್ಲ. ಕ್ರಾಸ್ ಬ್ರೀಡ್ ಆಗಂಟ್ಲೆ ಅದು ಕೆಲವು ಏನಾಗ್ತಾವ ಸುಳ್ಳು ಹಾಕೋತ ಹೋಗ್ತಾವೆ, ಬ್ರೀಡ್ ಕಟ್ಟಲ್ಲ. ಕೆಲವೊಬ್ರು ಫೋನ್ ಹಚ್ತಿರ್ತಾರೆ, ನಮ್ಮ ಆಡುಗಳು ಬರೀ ರಿಪೀಟ್ ಆಗ್ಲಿಕ್ಕವ್ರಿ ಅಂತ. ಸಮಸ್ಯೆ ಏನಪ್ಪ ಅಂದ್ರೆ ತಾಯಿ ಏನು ಮಾಡ್ತಾಳೆ, ಮರಿ ಹಂಬಲಕ್ಕೆ ಅದು ಕ್ರಾಸ್ ಆಗ್ತಿರಲ್ಲ, ಸುಳ್ಳು ಮಾಡ್ಕೋತಿರ್ತದೆ. ಅದು ಒಂದು ಸಮಸ್ಯೆ. ಇನ್ ಕೇಸ್ ಅದು ಕಟ್ಟಿರೋದು ಇತ್ತು, ತಾಯಿ ಮರಿ ದೊಡ್ಡದಾಗಿರ್ತದೆ, ಅವಾಗ ಅದ್ರದ್ದು ಹಾಲಿನ ಕ್ವಾಂಟಿಟಿ ಇದ್ರದ್ದು ಆಡಿನ ಕಮ್ಮಿ ಆಗಿರ್ತದೆ, ಅದ್ರ ಹೊಟ್ಟೆ ಸೈಜ್ ದೊಡ್ಡದಾಗಿರ್ತದೆ, ಅದು ಗುದ್ದಾಗಿ ಸ್ಟಾರ್ಟ್ ಮಾಡ್ತದೆ, ಗುದ್ದಿನೂ ಅಬೋಷನ್ ಆಗೋ ಚಾನ್ಸಸ್ ಇರ್ತದೆ. ಹೀಗಾಗಿ ಅದಕ್ಕೆ ಸಪ್ರೇಟೇ ಮಾಡ್ತೀವಿ, ಇದಕ್ಕೆ ಸಪ್ರೇಟಾಗಿ ಮಾಡ್ತೀವಿ. ಸೊ ಹಿಂಗಾಗಿ ಅದೊಂದು ಅಡ್ವಾಂಟೇಜ್. ಮತ್ತು ಸೆಕೆಂಡ್ ಅಡ್ವಾಂಟೇಜ್ ಏನಪ್ಪ ಅಂದ್ರೆ, ಈಗ ನೋಡ್ರಿ ಸರ್, ನೀವು ಈಗ ಕಂಟಿನ್ಯೂ ಆಗಿ ಮರಿ ಮುಖ್ಯವಾಗಿ ರೈತಗೆ ಏನು ಬೇಕಾಗಿತ್ತು, ಮರಿಗಳು ಮಾರಾಟ ಆದ್ರೆ ಅದ್ರದ್ದು ಲಾಭ ಇರಲಿಲ್ಲ ಅಂದರೆ ನಷ್ಟ. ಬರೀ ಇದಕ್ಕೆ ಫೀಡನ್ನು 6 ತಿಂಗಳು ನಾವು ಮೈಸ್ಕೊತಿದ್ದೀವಿ ಅಂದ್ರೆ ನಮಗೆ ಲಾಸ್ ಕಂಡ್ಕೋತೀವಿ. ಸೊ ಮರಿವಾಗಿ ಜೋಪಾನ ಮಾಡ್ಕೊಳ್ಳೋದೇ ಭಾಳ ಇಂಪಾರ್ಟೆಂಟ್ ಇದ್ರಾಗ. ಸೊ ಹಾಗಾಗಿ ನಾವು ಮರಿಗಳಿಗೆ ಸರಿ ಸಮಾನವಾಗಿ ಅದಕ್ಕೆ ಒಂದು ಅರ್ಧ ತಾಸು ಅಥವಾ ಒಂದು ಹಾಫ್ ಆನ್ ಅವರ್, ಭಾಳ ಆಗಲ್ರಿ, ಅರ್ಧ ತಾಸು ಅಥವಾ 1 ತಾಸಲ್ಲಿ ನಾವು ಹಾಲು ಹಿಂಡ್ಕೊಂಡು ಕುಡಿಸ್ಕೊಂಡು ಸಪ್ರೇಟಾಗಿ ಇಡ್ತೀವಿ ಅಂದರೆ ತನ್ನ ಪಾಡಿಗೆ ತಾವು ಆರಾಮಾಗಿರ್ತಾವೆ. ಇನ್ ಕೇಸ್ ಏನೇ ಕುಡಿಲ್ಲ ಇಮಿಡಿಯೇಟಾಗಿ ನಾವು ಅದಕ್ಕೆ ಟ್ರೀಟ್ಮೆಂಟನ್ನು ಕೊಡ್ಬೋದು. ಉಚ್ಕೊಳ್ಳೋದಾಗಲಿ ಏನೇ ಆಗಲಿ, ಜ್ವರ ಬಂದಿತ್ತು ಹಾಲು ಕುಡಿಯತ್ತಿಲ್ಲ ಅಂದ್ರೆ ನಿಮ್ಗೆ ಇಮಿಡಿಯೇಟಾಗಿ ಗೊತ್ತಾಗ್ತದೆ. ಇಲ್ಲ ಜೊತೆಗೆ ಎಲ್ಲರಿಗೂ ನೀವು ತಾಯಿಗೆ ಬಿಟ್ಟಿದ್ರೆ ಯಾವ್ದು ಕುಡಿತೀವಿ ಯಾವ್ದು ಬಿತ್ತು ನಿಮ್ಗೆ ಗೊತ್ತಾಗಲ್ಲ. ಅದು ಯಾವಾಗ ಗೊತ್ತಾಗ್ತದೆ, ಡೆತ್ ಆಗೋದಾಗೆ ಗೊತ್ತಾಗ್ತದೆ. 2 ದಿನದಾಗ ನಮ್ಮ ಮರಿ ಸತ್ರಿ, 15 ದಿನದಾಗ ನಮ್ಮ ಮರಿ ಸತ್ರಿ, ಎದಕ್ಕೆ ಸತ್ತು ಅನ್ನೋದು ಗೊತ್ತಾಗಲ್ಲ. ಯಾಕಪ್ಪ ಅಂದ್ರೆ ಅದು ಒಂದಕ್ಕೆ ಹಾಲರೇ ಕಡಿಮೆ ಇರ್ಬೋದು, ಒಂದು ಅಥವಾ ಏನೇ ಜ್ವರ ಬಂದಿರ್ಬೋದು, ಅಥವಾ ಅದು ಉಚ್ಕೋತಿರ್ಬೋದು. ಯಾವುದೇ ಒಂದು ಕಾರಣಕ್ಕೆ ಸಾಯ್ತದೆ, ಅದು ಅವ್ರಿಗೆ ಗೊತ್ತಾಗಲ್ಲ. ಸತ್ತಾಗಿ ಗೊತ್ತಾಯ್ತದ ನಾನು ಸತ್ತು ಅಂತೇಳಿ. ಸೊ ಆ ಕಾರಣ ಮೋಟಾಲಿಟಿ ಆಗಬಾರ್ದಪ್ಪ ಅಂದರೆ ಈ ಥರ ಸಪ್ರೇಟ್ ಮಾಡಿ ಕುಡಿಸೋದ್ರಿಂದ ಮೋಟಾಲಿಟಿ ನಾನು ಆಲ್ಮೋಸ್ಟ್ ಆಲ್ 0 ನೀವು ಮಾಡ್ಬೋದು. ಇಮಿಡಿಯೇಟಾಗಿ ಟ್ರೀಟ್ಮೆಂಟ್ ಮಾಡಿ ಅದಕ್ಕೆ ಏನೈತಿ, ಅದಕ್ಕೇನು ದೊಡ್ಡ ಲಾಜಿಕ್ ಇಲ್ಲ. ಬರೀ ಕ್ವಾಲಿಟಿ ಎನಿಮಲ್ಸ್ ಇಡೋದು ಭಾಳ ಮುಖ್ಯ, ಬ್ರೀಡ್ ಸಿಲೆಕ್ಷನ್ ಮಾಡೋದು ಭಾಳ ಮುಖ್ಯ. ಪಾಪ ನೀವು ಬ್ರೀಡ್ ಸಿಲೆಕ್ಷನನ್ನು ತಪ್ಪು ಮಾಡ್ಕೊಂಡ್ರಿ, ಆಮೇಲೆ ಯಾವುದೇ ಆಡತ್ತಂದ್ರೂ ನೀವು ಪಾಪ ಅದಕ್ಕೆ ಮೇವು ಹಾಕೇಬೇಕು, ಕಾಳು ಹಾಕೇಬೇಕು, ದುಡ್ಡು ಖರ್ಚು ಮಾಡೇಬೇಕಾಗ್ತದೆ. ಒಳ್ಳೇದಕ್ಕೂ ಮಾಡೇಬೇಕು, ಕೆಟ್ಟದಕ್ಕೂ ಮಾಡೇಬೇಕಾಗ್ತದೆ, ನೀವು ಅನಿವಾರ್ಯ ಆಗ್ಬಿಡ್ತದೆ. ಸೊ ಅದಕ್ಕೆ ನಾನೇನು ಹೇಳಲಿಕ್ಕೆ ಇಷ್ಟಪಡ್ತೀನಿ, ಫಸ್ಟ್ ಆಫ್ ಆಲ್ ನೀವು ಬ್ರೀಡ್ ಸಿಲೆಕ್ಷನನ್ನು ತಪ್ಪಬೇಡ್ರಿ, ಒಂದೇದು. ಎರಡನೇದು ಏನಪ್ಪ ಅಂದ್ರೆ, ನಿಮ್ಮ ಕಡೆ ದುಡ್ಡು ಇದ್ರೆ ಇರಲಿ, ತಪ್ಪೇನಲ್ಲ. ನನ್ನ ಕಡೆ ದುಡ್ಡು ಐತಂತ ಹೇಳಿ ನಾನು 50 ತೊಗೊಂಬರ್ತೀನಿ, 100 ತೊಗೊಂಬರ್ತೀನಿ, ಇದು ನಿಮ್ಮ ದೊಡ್ಡ ತಪ್ಪು. ಸೊ ಈಗ ನೀವು 5 ಅಥವಾ 10 ಸಾಕಂತೇಳಿ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ. 5ರಿಂದ 10 ಹೋದ್ರಪ್ಪ ಅಂದ್ರೆ 10ಕ್ಕೆ ಈಗ ನೀವು ಒಂದು 10 ಆಡ ಸಾಕಿರಿ ಸ್ಟಾರ್ಟಿಂಗಲ್ಲಿ, 10ಕ್ಕೆ ಎಷ್ಟು ಮೇವು ಬೇಕು, ಒಂದು 10 ಗುಂಟೆ ಮೇವು ಬೇಕು ಅಥವಾ 15 ಗುಂಟೆ ಮೇವು ಬೇಕು. ಒಂದು ಸಣ್ಣ ಪ್ರಾಣಿಗೆ ಬಂದುಬಿಟ್ಟು 2 ಗುಂಟೆ ಮೇವು ಬೇಕು. ದೊಡ್ಡ ಪ್ರಾಣಿ ಅಥವಾ ಆಕಳ ಎತ್ತ ಇಂಥವುದಕ್ಕೆ ಏನೈತಿ 5 ಗುಂಟೆ ಮೇವು ಬೇಕು. ಇಡೀ ವರ್ಷ ನಿಮಗೆ ಮೇವು ರೋಟೀನ್ ಆಗ್ಬೇಕಾದ್ರೆ. ಮೇನ್ ಇರೋದು ಫುಡ್ ಮ್ಯಾನೇಜ್ಮೆಂಟ್ ತಪ್ಪಿತು, ಆಟೋಮೆಟಿಕ್ ಶೆಡ್ಡಲ್ಲಿ ನಿಮ್ದು ಎಲ್ಲ ತಪ್ತದು. ಮೇವು ಕೊರತೆ ಆಯಿತು, ಹಾಲು ಕಮ್ಮಿ ಆಯಿತು, ಮರಿಗಳು ಕಮ್ಮಿ, ಬೆಳವಣಿಗೆ ಕಮ್ಮಿ. ಆಮೇಲೆ ನಾಳೆ ಮಾರಾಟಕ್ಕೆ ನಿಮ್ಗೆ 10,000 ಸಿಗೋಲ್ಲಿ 5,000 ಸಿಗಲ್ಲ. ಇದು ನೀವು ನಿರಾಶೆ ಕಂಡುಪಡ್ತೀರಿ. ಸೊ ಅದಕ್ಕೆ ಮೇನ್ ಇರೋದು ಇಲ್ಲಲ್ಲ, ಮೇನ್ ಇರೋದು ಫೀಲ್ಡಲ್ಲಿ ಮೇವಿನ ಮ್ಯಾನೇಜ್ಮೆಂಟ್. ಸೊ ಹಾಗಾಗಿ ನಾನು ಕೆಲವರು ರೈತರಿಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀನಿ, ಕೆಲವರಿಗೆ ನಾ 100 ಸಾಕ್ತೀನಿ, 50 ಸಾಕ್ತೀನಿ, 500 ಸಾಕ್ತೀನಿ ಅನ್ನೋರು ಅದಾರ. ಬಟ್ ಅದಕ್ಕೆ ಎಷ್ಟು ಮೇವು ಹತ್ತದ ಅನ್ನೋದು ಫಸ್ಟ್ ಆಫ್ ಆಲ್ ಅವ್ರಿಗೆ ಗೊತ್ತಿಲ್ಲ. ಸೊ ಅದಕ್ಕೆ ನಾನೇನು ಹೇಳಲಿಕ್ಕೆ ಇಷ್ಟಪಡ್ತೀನಿ, 5ರಿಂದ 10 ಸಾಕ್ರಿ. ಅದು ಯಾವ ಸೀಸನ್ನೇ ಯಾವ್ದು ಕಾಯಿಲೆ ಬರ್ತದೆ, ಯಾವ ವ್ಯಾಕ್ಸಿನೇಷನ್ ಮಾಡಬೇಕು, ಯಾವುದು ನಾನು ಇಂಜೆಕ್ಷನ್ ಮಾಡಬೇಕು, ಜ್ವರ ಬಂದ ತಕ್ಷಣ ನಾನು ಯಾವ ಇಂಜೆಕ್ಷನ್ ಮಾಡಬೇಕು, ಈ ಎಲ್ಲ ಮಾಹಿತಿ ಇರಬೇಕು. ಸೊ ಎಲ್ಲದಕ್ಕೂ ನಾವು ಡಾಕ್ಟರ್ ಮ್ಯಾಗೂ ಡಿಪೆಂಡ್ ಆಗೋಕ್ಕಾಗಲ್ಲ, ನಾವು ಕಲಿಬೇಕಾಗ್ತದೆ. ಇವತ್ತು ಇದಕ್ಕೆ ಜ್ವರ ಬಂತು, ನೀವು ಇವತ್ತು ಬಂದು ನೋಡಿದ್ರಿ, ನಿನ್ನೆನೇ ಜ್ವರ ಬಂದಿರ್ತದೆ, ಇವತ್ತು ಬಂದು ನೋಡಿದ್ರಿ. ಇವತ್ತು ಬಂದು ನೋಡಿದ ತಕ್ಷಣ ಡಾಕ್ಟರ್ ಫೋನ್ ಹಚ್ಚಿದ್ರೆ ನಾನು ಮಧ್ಯಾಹ್ನ ಬರ್ತೀನಿ, ಸಾಯಂಕಾಲ ಬರ್ತೀನಿ ಅಂತಾರೆ, ಕೆಲವೊಮ್ಮೆ ನಾಳೆ ಬರ್ತೀನಿ ಅಂತಾರೆ. ಅಷ್ಟೊತ್ತುವಾಗಿ ನಿಮ್ಮ ಆಡುಗಳನ್ನು 2 ದಿನ ಆಗೋಗಿರ್ತದೆ. 2 ದಿನದಾಗ ಮತ್ತಿಷ್ಟು ಮೇಜರ್ ಆಗಿರ್ತದೆ. ಸೊ ಬೇಸಿಕ್ ನಾಲೆಜ್ ನಿಮಗಿರಬೇಕು. ಜ್ವರ ಬಂತಂದ್ರೆ ಯಾವ್ದು ಇಂಜೆಕ್ಷನ್ ಮಾಡಬೇಕು ಯಾವುದಿಲ್ಲ ಅನ್ನೋದು ಗೊತ್ತಿರ್ಬೇಕು.
ಎಷ್ಟೋ ಜನ ರೈತರನ್ನ ಕೇಳಿನ 50 ತಂದೆ 100 ತಂದೆ ಅದ್ರಾಗ 20 ಸತ್ತೂರಿ 30 ಸತ್ತೂರಿ ಯಾಕೆ ಸತ್ತು? ಅದಕ್ಕೆ ಲ್ಯಾಕ್ ಆಫ್ ನಾಲೆಜ್. ಅವ್ರಿಗೆ ಏನು ಮಾಡ್ಬೇಕು ಅನ್ನೋದು ಇಮಿಡಿಯೇಟ್ ಟ್ರೀಟ್ಮೆಂಟ್ ಏನು ಮಾಡ್ಬೇಕು ಅನ್ನೋದೇ ಗೊತ್ತಿಲ್ಲ. ದುಡ್ಡು ಖರ್ಚು ಮಾಡ್ಯಾರ ಪಾಪ, ಬಟ್ ಅದಕ್ಕೆ ಏನು ಮಾಡ್ಬೇಕು ಅನ್ನೋದು ಗೊತ್ತಿಲ್ಲ, ನಾಲೆಜ್ ಇಲ್ಲ. ಸೊ ಅನುಭವ ಭಾಳ ಮುಖ್ಯ. ನಾನೇನು ಹೇಳಕ್ಕೆ ಇಷ್ಟಪಡ್ತೀನಿ, ಫಸ್ಟ್ ಮೇವನ್ನು ಹಚ್ಕೊಂಡ್ರಂದ್ರೆ ಈಗ ಒಂದು ಆಡಿಗೆ ನಿಮ್ಗೆ ಎಷ್ಟು ಮೇವು ಬೇಕು, ಈಗ 10 ಆಡ ಸಾಕಿರಿ, 10 ಆಡಿಗೆ ನಿಮ್ಗೆ ಎಷ್ಟು 10 ರಿಂದ 15 ಗುಂಟೆ ಮೇವು ಆಯ್ತಪ್ಪ. ಅಷ್ಟು ಮಾಡಿದೆ. 10ಕ್ಕೆ 20 ಮರಿ ಆಗ್ತಾವ ಅನ್ನೋ ಸುಳ್ಳು, 15 ಮರಿ ಆಗ್ತಾವ. ಯಾವ್ದು 1 ಹಾಕ್ತು, ಯಾವ್ದು 2 ಹಾಕ್ತು, ಯಾವುದು 3 ಹಾಕ್ತು, ಯಾವ್ದು ಹಾಕ್ಲಿಲ್ಲ, ಇದೂ ಬರ್ತದೆ ಸಮಸ್ಯೆ. ಹಾಗಾಗಿ ಓವರಾಲ್ ನಾ 10ಕ್ಕೆ 20 ಆಗ್ತಾವ ಅನ್ನೋದು ಸುಳ್ಳು. 15 ಮರಿ ಆಗ್ತಾವ. 15 ಮರಿನ್ಯಾಗ ನೀವು ಏನು ಐತ್ರಿ ಸರ, ಒಂದು 5 ಮರಿ ಮಾರ್ಕೋಬಹುದು, 10 ಮರಿ ನೀವು ನಿಮ್ಮ ಪೂರ್ತಿಯಾಗಿ ನೀವು ಮತ್ತೆ ಡೆವಲಪ್ ಸಂಬಂಧ ಇಟ್ಕೋಬಹುದು. ಸೊ ಈ ಥರ ನೀವು 2 ವರ್ಷ ಮಾಡಿರಿ. 10 ಇಟ್ಕೊಂಡ್ರೆ ಅಂದ್ರೆ 30 ಆಯ್ತು. 3 ಲಾಟ್ ಬರ್ತಾವ ಅಂದೆ. 30 + 10 ನಿಮ್ಗೆ 2 ವರ್ಷನಿಗೆ 40 ನಿಮ್ಮಲ್ಲೇ ಅದು. ಈಗ ನೀವು 10ಕ್ಕೆ 10 ಆಡ ನೀವು ಫಸ್ಟಿಗೆ ಸಾಕಿದ್ರೆ ಅದಕ್ಕೆ ನಾ 10 ಗುಂಟೆ ಮೇವು ಹಚ್ಚಿದೆ. ಈಗ ನನ್ನ ಕಡೆ 15+ ಅದು 15 ಅಂದ್ರೆ ಮತ್ತೆ ನನಗೆ ಎಷ್ಟು ಹಚ್ಚಬೇಕು, ಮತ್ತೆ 15 ಗುಂಟೆ ಮೇವು ಹಚ್ಬೇಕು ಅನ್ನೋದು ಆ 6 ತಿಂಗಳ ಪೀರಿಯಡ್ನಾಗ ಅವನಿಗೆ ಆಟೋಮೆಟಿಕ್ಕಾಗಿ ಜ್ಞಾನೋದಯ ಬಂದುಬಿಡ್ತದೆ. ಹೌದಿಲ್ಲ ರೀ? ಸ್ಟಾರ್ಟಿಂಗ್ ಏನೋ 50 ಸಾಕಿದೆ ಅಂದರೆ 50 ಸಾಕ್ತಾರೆ, 10 ಗುಂಟೆ ಮೇವು ಹಚ್ತಾರೆ. ಅದು ಎಲ್ಲಿ ಸಾಲ್ಬೇಕು? ಇದು ಮೇಜರ್ ಮಿಸ್ಟೇಕ್ ಆಗ್ಬಿಡ್ತದೆ. ಸೊ ಹಾಗಾಗಿ ಎಷ್ಟು ಮೇವು ಹಚ್ಬೇಕು ಅನ್ನೋದೇ ಗೊತ್ತಾಗಲ್ಲ. ಅಲ್ಲಿ ಆಗಿ ಎಷ್ಟೋ ಶೆಡ್ಗಳನ್ನು ಈಗ ನೋಡ್ಬೋದು ನೀವು. ತಿಂಗಳನ್ಯಾಗ ಒಂದು 10 ಶೆಡ್ ಹೊಸವಾಗ್ಯಾವ ಅಂದ್ರೆ 8 ಶೆಡ್ ಬಂದಾಗ್ಯಾವ, 2 ಶೆಡ್ ನಡಿಲಿಕ್ತಾವ. ಯಾಕಪ್ಪ ಅಂದ್ರೆ ಅವ್ರಿಗೆ ಎಷ್ಟು ಮೇವು ಹಚ್ಬೇಕು ಅನ್ನೋದೇ ಗೊತ್ತಿಲ್ಲ, ಏನು ಟ್ರೀಟ್ಮೆಂಟ್ ಮಾಡ್ಬೇಕು ಅನ್ನೋದು ಗೊತ್ತಿಲ್ಲ. ಸೊ ಯಾವ ಟೈಮಿಗೆ ಯಾವ ಫೀಡ್ ಹಾಕ್ಬೇಕು ಅನ್ನೋದು ಗೊತ್ತಿಲ್ಲ. ಈ ಗೊಂಜಾಳ ಎಷ್ಟು ಹತ್ತದ, ಹೊಟ್ಟೆ ಎಷ್ಟು ಹತ್ತದ. ಕೆಲವ್ರು ಏನು ಮಾಡ್ತಾರೆ, ಬರೀ ಹಸಿ ಮೇವನ್ನೇ ತಿನ್ಸ್ಕೊತ ಹೋಗ್ತಾವೆ, ಬರೀ ಉಚ್ಕೊಂಡು ಏನಾಗ್ತದೆ, ನೀರಾಂಶನೇ ಬರೀ ತಿನ್ಸಿದ್ರಂದ್ರಪ್ಪ ಅಂದ್ರೆ ಅದು ಡೈಜೆಷನ್ ಸಿಸ್ಟಮ್ ಕರೆಕ್ಟೇ ಆಗಲ್ಲ. ಅದಕ್ಕೆ ನೀವು ಒಣ ಹೊಟ್ಟೆ ಹಾಕೇಬೇಕು. 20% ಒಣ ಹೊಟ್ಟ, 70% ಹಸಿ ಮೇವ, 10% ಕಾನ್ಸಂಟ್ರೇಟ್ ಫೀಡನ್ನು ನೀವು ಹಾಕ್ಬೇಕು. ಹಾಲು ಇಳುವರಿ ಇದು ಬರ್ಬೇಕು. ಕೆಲವೊಬ್ರು ಏನು ಮಾಡ್ತಾರೆ ರೀ, ಆಡಿ ಇದರಿಂದ ಮೆಕ್ಕೆಜೋಳ ಹಾಕಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇವತ್ತಿಂದೇ ನನಗೆ ಹಾಲು ಬಂದೇ ಬಿಡ್ಬೇಕು ಅನ್ನೋದು ಅದು ಆಗಲ್ಲ. 12 ತಿಂಗಳು ನೀವು ಮೇಯಿಸ್ಬೇಕು ರೀ. ನೀವು ಎಕ್ಸ್ಪೆಕ್ಟೇಷನ್ ಮಾಡತ್ತೀರಿ ಇವತ್ತು ನಾ ಹಾಕಿನಿ ಇವತ್ತೇ ಬರ್ಬೇಕು ಅನ್ನೋಕೆ. ಅದೇನು ಮಷೀನ್ ಐತೆ? ಅದು ಪ್ರಾಣಿ ಐತಿ. ಅದಕ್ಕೆ ನೀವು 12 ತಿಂಗಳು ಮೇಂಟೈನ್ ಮಾಡಿದ್ರೆ ಅದನ್ನು 12 ತಿಂಗಳು ಅದೇ ಪ್ರಾಪರ್ ವೇನಾಗ ಇರ್ತೈತಿ. ಇವತ್ತೇ ಹಾಕ್ತೀನಿ, ಇವತ್ತೇ ನನಗೆ 2 ಲೀಟ್ರ್ ಹಾಲು ಬೇಕಂದ್ರೆ ಸಾಧ್ಯನೇ ಇಲ್ಲ. ಸೊ ಅದಕ್ಕೆ ಒಂದು ಪ್ರಾಸೆಸ್ ಇರ್ತೈತಿ, ಒಂದು ಮ್ಯಾನೇಜ್ಮೆಂಟ್ ಇರ್ತದೆ. 12 ತಿಂಗಳು ನೀವು ಏನು ಹಾಕಿರಿ ಏನು ಬಿಟ್ಟಿರಿ ಅದು ಮುಖ್ಯ ಐತಿ. ಆಮೇಲೆ ಅದು ರಿಟರ್ನ್ ನಿಮಗೆ ಕೊಡ್ತೈತಿ. ಇಲ್ಲ ನಾ ಇವತ್ತು ಹಾಕತ್ತೀನಿ ಇವತ್ತೇ ರಿಟರ್ನ್ ಕೊಡು ಅಂದ್ರೆ ಬ್ಯಾಂಕ್ನಾಗೂ ರೊಕ್ಕ ಇಟ್ಟರೆ FD ಇಟ್ಟರು ನಿಮಗೆ ಇವತ್ತೇ ರಿಟರ್ನ್ ಕೊಡಲ್ಲ. ಸರ್, ಈ ತಳಿನ ಯಾವ ಸಮಯದಲ್ಲಿ ಹೆಚ್ಚಾಗಿ ಗಮನ ವಹಿಸಿ ನೋಡ್ಕೊಬೇಕಾಗುತ್ತೆ? ಎಲ್ಲ ನೀವು ನೋಡ್ಬೋದು ಸರ್. ಈಗ ವಿಂಟರ್ ಬರ್ತದೆ, ಸಮ್ಮರ್ ಬರ್ತದೆ, ರೇನಿ ಬರ್ತದೆ, ಇವೆಲ್ಲ ಬರ್ತಾವೆ. ಕೆಲವು ವ್ಯಾಕ್ಸಿನೇಷನ್ಸ್ ಅದಾವೆ, 6 ರಿಂದ 7 ವ್ಯಾಕ್ಸಿನೇಷನ್ಸ್ ಅದಾವೆ. ಅವು ನೀವು ಕರೆಕ್ಟಾಗಿ ಪ್ರಾಪರಾಗಿ ವರ್ಷ ಮಾಡ್ಕೋತ ಹೋದ್ರಂದ್ರೆ ಯಾವ ಸಮ್ಮರ್ ಎಂಥ ಸೀಸನ್ 3 ಸೀಸನ್ ಬರ್ತಾವೆ, 3 ಸೀಸನ್ಯಾಗೂ ನೀವು ಕಂಟ್ರೋಲ್ ಮಾಡ್ಬೋದು, ಏನು ಸಮಸ್ಯೆ ಆಗಲ್ಲ ನಮ್ಮಲ್ಲಿ. ಈಗ ನೀವು ಇದ್ರನ್ಯಾಗ ಏನಾಗ್ತದೆ ರೀ, ಕೆಲವು ET-TT ಅಂತ ಹೇಳಿ ಒಂದು ವ್ಯಾಕ್ಸಿನೇಷನ್ ಬರ್ತದೆ, 2 ಒಂದ್ರಾಗೆ ಬರ್ತದೆ, ಅದು ಮಾಡ್ಬೋದು. ಅದರ ನಂತರ PPR ಮಾಡೋದು, ಅದರ ನಂತರ FMD HS ಬರ್ತದೆ, ಆಮೇಲೆ ಬ್ಲೂ ಟಂಗ್. ಇವೆಷ್ಟು ET-TT ನೋಡಿ ಸರ್, ಕೆಲವು ಆಡುಗಳು ಏನಿರ್ತಾವೆ ಕಾಲು ಇರ್ತಾವೆ, ಕಾಯಿಲೆ ಬರ್ತದೆ. ಆಮೇಲೆ ಅದು ಏನಾಗ್ತದಪ್ಪ ಅಂದ್ರೆ ಕಾಲ ಕೈ ಅಕಡಾಶಿ ಅದು ಕುತ್ತಲೇ ಹೇಳೋದೇ ಇಲ್ಲ, ಟೈಟ್ ಆಗಿಬಿಡ್ತದೆ. ಅದು ಟಿಟ್ಯಾನಸ್ ಹತ್ತೀವಿ ನಾವು. ಎಂಡ್ರೋಟಾಕ್ಸಿಮಿಯಾ ಒಂದು ಕಾಯಿಲೆ ಬರ್ತದೆ, ಟಿಟ್ಯಾನಸ್ ಒಂದು ಬರ್ತದೆ. ET+TT ಅಂತೇಳಿ 2 ಒಂದ್ರಾಗೆ ಮಾರ್ಕೆಟ್ನಾಗ ಈಗ ವ್ಯಾಕ್ಸಿನೇಷನ್ ಸಿಗ್ಲಿಕ್ತದೆ. ಒಂದು ವ್ಯಾಕ್ಸಿನೇಷನ್ಲಿಂದ ಇನ್ನೊಂದು ವ್ಯಾಕ್ಸಿನೇಷನ್ಗೆ ಅಂತರ 21 ದಿನ ಗ್ಯಾಪ್ ಇರಬೇಕು. ಸೊ ಫಸ್ಟ್ ವ್ಯಾಕ್ಸಿನೇಷನ್ ಮಾಡೋಕ್ಕಿಂತ ಮುಂಚೆ 10 ದಿನ ಮುಂಚೆ ಡಿವಾರ್ಮಿಂಗ್ನ ಮಾಡ್ಕೋಬೇಕು. ಡಿವಾರ್ಮಿಂಗ್ ಮಾಡಿಕೊಂಡು 10 ದಿನ ನಾವು ಅದಕ್ಕೆ ಒಂದು 5 ದಿನ ಲಿವರ್ ಟಾನಿಕ್ ಅದು ಕುಡಿಸ್ಕೊಂಡು ಪ್ರಾಪರಾಗಿ ಮಾಡಿದ ತಕ್ಷಣ ಅವು ಕೆಲವು ವ್ಯಾಕ್ಸಿನೇಷನ್ ಪಟ್ಟನೆ ಲಾಗು ಆಗ್ತಾವೆ. 10 ದಿನದ ನಂತರ ಏನು ಮಾಡ್ತೀವಿ, ಫಸ್ಟ್ ವ್ಯಾಕ್ಸಿನೇಷನ್ ಮಾಡ್ಕೊಳ್ಳೋದು, ET-TT ಮಾಡ್ಕೋರಿ. ಅದ ನಂತರ 21 ದಿನ ಗ್ಯಾಪ್ ನಂತರ PPR ಮಾಡ್ಕೋರಿ. PPR ಸಿಮ್ಟಮ್ಸ್ ಹೆಂಗಂದ್ರೆ ನಮ್ಮ ಮರಿ ಬರೀ ಸುಂಬಳ ಸೋರ್ಲಿಕ್ತದ ರೀ, ಕೂಗ್ಲು ನೀರು ನಿಂತಾವೆ, ಜ್ವರ ಬಂದಾವು, ಡೂಗಿ ನಿಂತದ, ಈ ಎಲ್ಲ ಸಿಮ್ಟಮ್ಸ್ ಬರ್ತಾವೆ. ಅದಕ್ಕೆ ಏನೈತಿ PPR ಅಟ್ಯಾಕ್ ಆಗಿರ್ತದೆ. ಸೊ ಆ ವ್ಯಾಕ್ಸಿನೇಷನ್ ನೀವು ಮಾಡ್ಕೊಂಡಿರ್ಬೇಕು. ಅದರ ನಂತರ FMD HS ಬರ್ತದೆ. FMD ಅಂದ್ರೆ ಏನ್ರಿ, ಕಾಲು ಬ್ಯಾನಿ ಬಾಯಿ ಬ್ಯಾನಿ ಬಂತು, ಮಳೆಗಾಲನ್ಯಾಗ ಹಸಿ ಮೇವು ಇರ್ತದೆ, ಹುಳ ಇರ್ತಾವೆ,
ಆ ತಿನ್ನೋದ್ರಿಂದ ಏನಾಗ್ತದೆ ಬಾಯಿಗೆ ಕಾಲು ಬ್ಯಾನಿ, ಈಗ ಮಣ್ಣಾಗದು ಅಡ್ಡಾಡ್ತಿರ್ತಾವ ಮಂದಿ ರೈತರದು, ಅವಾಗ ಕಾಲಿಗೆ ಹುಳ ಹತ್ತಿ ಕಾಲು ಬ್ಯಾನಿ ಬರ್ತದೆ. ಬಾಯಿಗೆ ಮೇವು ತಿನ್ಕೋತ ಹಸಿ ಮೇವು ತಿನ್ಕೋತ ಅದು ಹುಳ ಇರ್ತಾವೆ, ಅದು ತಿನ್ನೋ ಬಾಯಿ ಬ್ಯಾನಿ ಬರ್ತದೆ. ಈ ಥರ ಕಾಯಿಲೆ ಬರ್ತಾವೆ. ಅದು FMD ಅಂತೀವಿ, ಫುಡ್ ಆ್ಯಂಡ್ ಮೌತ್ ಡಿಸೀಸ್ ಅಂತೀವಿ. ಅವು ವ್ಯಾಕ್ಸಿನೇಷನನ್ನು ಮಾಡ್ಕೋಬೇಕು. ಯಾವುದೇ ವ್ಯಾಕ್ಸಿನೇಷನ್ ಮಾಡಂಟ್ಲೆ ಆ ಆ್ಯಂಟಿವೈರಸನ್ನು ಇಫೆಕ್ಟ್ ಆಗ್ಬೇಕಂದ್ರೆ 45 ದಿನದ ನಂತರ ಆ್ಯಕ್ಟಿವ್ ಆಗ್ತಿರ್ತದೆ ಬಾಡಿನಾಗ ವೈರಸ್. ಸೊ ಅದಕ್ಕೆ ಎಲ್ಲನೂ ಫಸ್ಟಿಗೆ ಮುಂಜಾಗ್ರತೆಯಿಂದ ಫಸ್ಟಿಗೆ ನೀವು ವ್ಯಾಕ್ಸಿನೇಷನ್ ಮಾಡಿದ್ರಂದ್ರೆ ಏನೂ ಸಮಸ್ಯೆ ಇಲ್ಲ. ಈಗ ಆದಾಗ ಮಾಡ್ತೀನಂದ್ರೆ ವರ್ಕೌಟ್ ಆಗಲ್ಲ. ಈಗ ನೋಡ್ರಿ, ಫಾರ್ ಎಕ್ಸಾಂಪಲ್ ಕೊರೋನಾನೇ ಆದಾಗ ನಾವು ವ್ಯಾಕ್ಸಿನೇಷನ್ ಮಾಡ್ತೀನಿ ಅಂದ್ರೆ ನಡೀತಿತ್ತೇನ್ರಿ? ಇಲ್ಲ, ಆಗೋಕ್ಕಿಂತ ಮುಂಚೆ ಮಾಡ್ಕೊಂಡ್ವಿ. ಸೇಮ್ ಅದೇ ಥರ ಎಲ್ಲ ವ್ಯಾಕ್ಸಿನೇಷನ್ ಕೂಡ ಫಸ್ಟಿಗೆ ಮಾಡ್ಕೋಬೇಕು. ಆದಾಗ ನಾವು ಮಾಡ್ತೀನಿ ಅಂದ್ರೆ ನಡೆಯಲ್ಲ. ಇದು ಒಂದು ಬೆಸ್ಟ್ ಎಕ್ಸಾಂಪಲ್ ನಾನು ನಿಮಗೆ ಹೇಳೋಕ್ಕೆ ಇಷ್ಟಪಡ್ತೀನಿ. ಡೆವಲಪ್ 4 ಹೆಣ್ಣು 1 ಗಂಡು ಮರಿ. ಇಷ್ಟು ಮರಿ 9 ವರ್ಷ ಹಿಂದ್ರಿ 20 ಫೀಟ್ ಶೆಡ್ ಇತ್ತು ನಮ್ಮದು. ಅಷ್ಟೇ ಶೆಡ್ಲಿಂದ ಸ್ಟಾರ್ಟ್ ಮಾಡಿರೋದು ನಾವು. ಇವೆಲ್ಲ ನೀವು ಕಟ್ ಸೈಜ್ ನೋಡ್ಬೋದು. ಇದು ನಾವು ಈ ಶೆಡ್ ಮಾಡಬೇಕಾದ್ರೆ ನನಗೆ 9 ವರ್ಷ ಕಾಲಾವಧಿ ಹೋಗ್ಯದೆ. 9 ವರ್ಷನೇ 5 ಸರಿ ಶೆಡ್ ಮಾಡೀನಿ. 20 ಫೀಟ್ 20 ಫೀಟ್ 20 ಫೀಟ್ ಈ ಥರ ಮಾಡ್ಕೋತ 100 ಫೀಟಿಗೆ ಬಂದಿವಿ. ಇವು ಎಲ್ಲ ಮರಿಗಳನ್ನು ನಮ್ಮಲ್ಲೇ ಹುಟ್ಟಿ ಬೆಳೆದಿರೋದು, ನಮ್ಮನ್ನೇ ಮರಿ. ನಾವೇನು ಕೊಂಡ್ಕೊಂಡು ತೊಗೊಂಬಂದಿಲ್ಲ. ಸ್ಟಾರ್ಟಿಂಗ್ನಾಗ ಏನು ಕೊಂಡ್ಕೊಂಡು ತೊಗೊಂಬಂದಿವಿ ಅದೇ ಒಂದು ಖರೆ. ಅದ್ರ ನಂತರ ನಮ್ಮಲ್ಲೇ ಹುಟ್ಟಿ ಬೆಳೆದವು, ನಮ್ಮಲ್ಲೇ ನಾವು ಡೆವಲಪ್ ಮಾಡ್ಕೊತ ಬಂದ್ವಿ. ರೈತರಿಗೆ ನಾ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ, ಈ ಬಿಸ್ನೆಸ್ ಏನೈತಲ್ಲ ಇದು ಈಗ ನೀವು ರೈತನ ಬೆನ್ನೆಲುಬು ಅನ್ಬೋದು ನಾವು. ಈಗಿನ ಮಂದಿ ಏನು ಎಜುಕೇಟೆಡ್ ಇದ್ರನ್ನಾಗ ಎಂಟರ್ಫೇರ್ ಆಗತ್ತಾರ, ಅವ್ರು ಕಮರ್ಷಿಯಲಿ ತೊಗೊಳತ್ತಾರ. ಕಮರ್ಷಿಯಲಿ ಭಾಳ ಉಪಯೋಗ ಮಾಡಿಕೊಂಡಾಗ ಎಡವಾಕತ್ತಾರ. ಈಗ ಹತ್ರಾಗ 8 ಶೆಡ್ ಬಂದಾಗ್ಯವು, 2 ಚಾಲು ಅದಾವ. ಯಾಕಪ್ಪ ಅಂದ್ರೆ ಅವ್ರ ಈಗ ದುಡ್ಡು ಐತು ಒಮ್ಮೆ 50 ಅಂತದ, ಅದು ಹಂಗೆ ಅಲ್ರಿ. ಈಗ ನೀವು ಒಂದು ಹೈನುಗಾರಿಕೆ ಸ್ಟಾರ್ಟ್ ಮಾಡ್ತೀರಿ, ಒಮ್ಮೆ 10 ಎಮ್ಮೆ 20 ಎಮ್ಮೆ ತರಕಾಗ್ತದ? ಅದು ಕಮರ್ಷಿಯಲಿ ಆಯಿತು. 2ರಿಂದ ಸ್ಟಾರ್ಟ್ ಮಾಡಿರಿ, 2ಕ್ಕೆ 4 ಮಾಡಿರಿ. ಅದೇ 10 ವರ್ಷ ನಂತರ 20 ನಿಮ್ಮ ಕಡೆ ಇರ್ತಾವೆ, 100 ಇರ್ತಾವೆ. ನಿಮ್ಮ ಶ್ರಮ ಹೆಂಗಿರ್ತದೆ ಅದ್ರ ಮೇಲೆ ಡಿಪೆಂಡ್ ಐತಿ. ಅದು ನಿಮ್ಮದು ಡೆವಲಪ್ಮೆಂಟು, ಅದು ನಿಮ್ಮ ಪ್ರಾಫಿಟ್, ಅದು ನಿಮ್ಮದು ಎಲ್ಲನೂ ನೀವು ಇದು ಅದರನ್ನೇ ಅನ್ಕೊಂಡಿರಿ. ಅನ್ಕೊಂಡಂಗೆ ಆಗ್ಯದಪ್ಪ ಅಂದ್ರೆ ಈಗ ನೋಡ್ರಿ 10 ಸಾಕಿವಿ. ಇದೇ ಗ್ರಾಫ್ ನಾವು 3 ವರ್ಷ ಅಥವಾ 5 ವರ್ಷ ನಂತರ ನೋಡಿದ್ರೆ 50 ನಮ್ಮ ಕಡೆ ಇರ್ತಾವೆ ಅಥವಾ 100 ಇರ್ತಾವೆ. ಅದು ನಿಮ್ದು ಪ್ಲಸ್. ಇದು ಈಗ ನೋಡ್ರಿ, ಒಂದು ಮರಿ ಕಿಮ್ಮತ್ತು 20,000 ಅದ ಅನ್ಕೋರಿ. 100 ನಿಮ್ಮ ಕಡೆ ಅದು ಅಂದ್ರೆ ಎಷ್ಟು ಐತ್ರಿ? 20 ಲಕ್ಷ ಆಯ್ತು. ಅದು ನಿಮ್ದು ಆದಾಯನೇ. ಪ್ಲಸ್ ನೀವು ಮರಿಗಳು ಮಾರ್ಕೋತ ಇಷ್ಟು ಮಾಡಿರಿ. ಪ್ಲಸ್ ಪಾಯಿಂಟೇ ಅಲ್ಲ ಇದು, ಏನು ತಪ್ಪೇನಲ್ಲ. ಶೆಡ್ನು ಮಾಡ್ಕೊಂಡಿರಿ ಅದರ್ನಾಗೆ. ಇದು ಒಮ್ಮೆ ಇನ್ವೆಸ್ಟ್ಮೆಂಟ್ ಮಾಡೋದೇನು, ಇದು ಮಾಡ್ಕೋತ ಇದು ರೈತಗನ ಬೆನ್ನು ಎಲ್ಬು ಅಂದರೆ ಹೆಂಗಪ್ಪ ಅಂದ್ರೆ, ಏನೂ ಇಲ್ಲ ನನ್ನ ರೈತನ ಕಡೆ. ಈಗ ಬರೀ ಬೆಳೆ ಮ್ಯಾಗ ಡಿಪೆಂಡ್ ಅದೀನಿ. ವರ್ಷದ ಬೆಳೆ, ಕೆಲವು 6 ತಿಂಗಳ ಬೆಳೆ, ಈ ಥರ ಅದಾವೆ. ಮತ್ತು 6 ತಿಂಗಳು ಏನು ಮಾಡೋದಪ್ಪ ಅಂದಾಗ ರೈತಗೆ ಬೆನ್ನೆಲುಬು ಬಂದುಬಿಟ್ಟು ಕುರಿ ಸಾಕಾಣಿಕೆ, ಕೋಳಿ ಸಾಕಾಣಿಕೆ, ಹಸು ಸಾಕಾಣಿಕೆ. ಹಸು ಏನಪ್ಪ, 2 ಹಸು ಸಾಕೀನಿ. ಡೈಲಿ ಒಂದು 10 ಲೀಟ್ರ್ ಬರ್ತದೆ, 10-12 ಲೀಟ್ರ್ ಬರ್ತದೆ. 2 ಲೀಟ್ರ್ ಮನೆ ಇಟ್ಕೋತೀನಿ, ಪಟ್ಟಿ ತುಂಬ ತಿಂತೀನಿ, ಉಣ್ತೀನಿ. 10 ಲೀಟ್ರನ್ನ ಮಾರ್ತೀನಿ. 50 ರೂಪಾಯಿಲೇನೋ ಮಾರಿದ್ರೆ 1000 ರೂಪಾಯಿ ನನ್ನ ಜೇಬನ್ಯಾಗ ಐತಿ. ಇದು ಒಂದು 1000 ರೂಪಾಯಿ ಆದಾಯ ಆಯಿತು. ಒಂದು 10 ಆಡನ ಸಾಕೊಂಡಿನಿ. 10 ಆಡಕ್ಕೆ ನನಗೆ ಏನೈತಿ, 15 ಮರಿ ಬರ್ತಾವೆ. 10 ಮರಿ ಮಾರ್ತೀನಿ, ಅಥವಾ 5 ಮರಿ ಇಟ್ಕೋತೀನಿ, ಅಥವಾ 10 ಮರಿ ಇಟ್ಕೋತೀನಿ, 5 ಮರಿ ಮಾರ್ತೀನಿ. ಏನೇ ಒಂದು ಏನೋ ಲೋಕಲ್ ಆಡ ಸಾಕ್ರಿ, ಯಾವುದೇ ಸಾಕ್ರಿ, 5,000 ರೂಪಾಯಿ ಅಂತೂ ಮರಿದು ಬಂದೇ ಬರ್ತದೆ. 6 ತಿಂಗಳಿಗೆ 10 ಮರಿ ಮಾರಿದ್ರಂದ್ರೆ 5 ಹತ್ತಲೆ 50,000. 5-6 ತಿಂಗಳಾಗ ನಿಮಗೆ 10,000 ರೂಪಾಯಿ ಮಂತ್ಲಿ ಇನ್ಕಮ್ ಅದು ಆಯಿತು. ಒಂದು 100 ಕೋಳಿ ಸಾಕೀನಿ. ದಿನ ಒಂದು 50 ಮೊಟ್ಟೆ ಇಡ್ತಾವೆ, 50 ಇಡಲ್ಲ. 50 ಮೊಟ್ಟೆ ಜವಾರಿ ನಾನು ನಾಟಿ ಸಾಕೀನಿ. ಅದ್ರಾಗ ಏನಪ್ಪ ಅಂದ್ರೆ ಒಂದು ಮಾರ್ಕೆಟ್ನಾಗ 10 ರೂಪಾಯಿ ರೇಟ್ ಆಯ್ತು ಅಂದ್ರೆ ನಾನು 8 ರೂಪಾಯಿಗೆ ಮಾರ್ತೀನಿ ಅನ್ಕೋರಿ. 50 ಮೊಟ್ಟೆ ಅಲ್ಲೊಂದು 400 ರೂಪಾಯಿ ಸಿಗ್ತಾ ಇಡೀ ದಿನ. ಮತ್ತು ನಿಮಗೆ 400, 1,000, ಇದು ಒಂದು ತಿಂಗಳ ಎಷ್ಟು ದಿನಕ್ಕೆ 1,400 ಪಗಾರ ಆಯಿತು. 1,400 ಖರ್ಚು ಒಂದು 400 ತೆಗೀರಿ, 1,000 ರೂಪಾಯಿನೇ ಉಳಿತು. 30,000 ಅದು ತಿಂಗಳ. ಇದೊಂದು 25,000 ಸಾಕಲ್ಲ. 56,000 ರೈತಗೆ ಸಿಕ್ತು. ಮೆಕ್ಕೆಜೋಳ 1 ಎಕರೆ ಹಾಕಿದ್ರೆ 50,000 ನೀವು 5 ತಿಂಗಳು ಹೋಗ್ತದೆ. ಕರೆಕ್ಟ್ ರೀ. ಈ ಥರ ಮ್ಯಾನೇಜ್ಮೆಂಟ್ ಮಾಡ್ಕೊಂಡು ನೀವು ಮಾಡ್ಬೋದು. ಇದು ಒಂದು ಸಣ್ಣ ರೈತಂದು ಮ್ಯಾನೇಜ್ಮೆಂಟ್ ಹೇಳ್ದೇನೆ. ಇದನ್ನೇ ಇದೇ ಸೇಮ್ ಇರಲ್ಲ. ನೆಕ್ಸ್ಟ್ ಇಯರ್ ನಿಮ್ಗೆ 10ಕ್ಕೆ 20 ಡಬಲ್ ಅದು ಮಾಡ್ಕೊಂಡ್ರಿ. 100ಕ್ಕೆ ಒಂದು 10 ಮೊಟ್ಟೆ ಇಟ್ಕೊಂಡು ಅದಕ್ಕೆ ನಾನು 100ಕ್ಕೆ
ಸಾವಿರನೂ ಮಾಡ್ಬೋದು ಕೋಳಿಗಳನ್ನು 5 ವರ್ಷ ನಂತರ. ಈ ಈ ಪ್ಲಾನ್ ಪ್ರಕಾರ ನಾವು ಹೋದೆವಪ್ಪ ಅಂದ್ರೆ ರೈತಿಗೆ ದೊಡ್ಡ ದೊಡ್ಡ ನೌಕರಿಯನ್ನು ಸೈಡ್ ಒಯ್ಬೋದು. ಸರ್ ಈಗ ಎಷ್ಟು ಅದಾವ ಸರ್ ನಿಮ್ಮ ಕಡೆ ಟೋಟಲ್ ಆಗಿ? ಈಗ ಇವು ಟೋಟಲ್ ನಮ್ಮ 100 ಅದಾವ ರೀ ದೊಡ್ಡ. ಆಮೇಲೆ ಮರಿಗಳು ಏನದ ಕಂಟಿನ್ಯೂಸ್ ಆಗಿ ನಾವು ಮಾರಾಟ ಮಾಡ್ತಿರ್ತೀವಿ. ಇದನ್ನೇ ನಾವು ಇಡೀ ವರ್ಷಕ್ಕೆ ಇಲ್ಲಪ್ಪ ಅಂದ್ರೆ 100ರಿಂದ 150 ಮರಿಯನ್ನು ಮಾರಾಟ ಮಾಡ್ತೀವಿ. ಪ್ಲಸ್ 500 ಕೋಳಿದು ಬ್ಯಾಚ್ ಮಾಡ್ತೀವಿ. ಅವು 4 ತಿಂಗಳಿಗೆ ಮಾರಾಟ ಮಾಡ್ತೀವಿ. ನಾಟಿ ಕೋಳಿ ತೊಗೊಂಬರ್ತೀವಿ, ದೊಡ್ಡದು ಮಾಡ್ತೀವಿ, ಮಾರಾಟ ಮಾಡ್ತೀವಿ. ಮತ್ತು ಈ ಥರ ಏನೈತಿ ಬೆಳೆಗಳು ಅದಾವೆ. ಅದು 6 ತಿಂಗಳ ಬೆಳೆ ಐತಿ, ವರ್ಷದ ಬೆಳೆ ಐತಿ. ಅವು ಯೂಶ್ವಲಿ ಹೋಗ್ತಿರ್ತಾವೆ ಬರ್ತಿರ್ತಾವೆ. ಸ್ಪೆಷಲಿ ಏನಪ್ಪ ಅಂದ್ರೆ ಯಾವುದೇ ಒಂದು ನಿಮ್ಮ ದುಡ್ಡು ಎಲ್ಲಿ ಹೊಣ್ತದೆ ಇದು ಗೊಬ್ಬರನಾಗೆ ಹೊಣ್ತದೆ. 20 ಟ್ರಾಲಿ ಗೊಬ್ಬರ ಹೊಣ್ತದೆ ನೀವು ಇಡೀ ವರ್ಷಕ್ಕೆ. ಒಂದು ಸಣ್ಣ ರೈತ ಈಗ 7,000 ರೂಪಾಯಿ 8,000 ರೂಪಾಯಿ ಟ್ರಾಲಿ ರೇಟ್ ನಡೆದದು ಗೊಬ್ಬರದ್ದು ರೀ. ಕರೆಕ್ಟ್ ರೀ? ಮತ್ತು ಈಗ ಒಮ್ಮೆ ಒಬ್ಬ ರೈತ ನನ್ನ 4 ಎಕರೆ ಜಮೀನು ಅದ. ಈಗ ನಾ ಏನೇ ಒಂದು ಬೆಳೆ ಹಚ್ಚತ್ತೀನಿ ಅಂದ್ರೆ ಒಮ್ಮೆ ಈಗ ಎಕರೆಗೆ 8 ಟ್ರ್ಯಾಕ್ಟರ್ ರೆಫರ್ ಮಾಡ್ತಾರೆ. ಅಟ್ಲೀಸ್ಟ್ 8 ಟ್ರ್ಯಾಕ್ಟರೇ ಒಗಿಬೇಕು ಎಕರೆಗೆ. ಮತ್ತು 4 ಎಕರೆ ಜಮೀನು ಅಥವಾ ಒಂದೇ ಎಕರೆ ಹಿಡೀರಿ 10 ಟ್ರಾಲಿ ನೀವು ತಂದು ಒಗಿಬೇಕಂದ್ರೆ 7,000 70,000 ರೂಪಾಯಿ ಎಲ್ಲಿ ತೊಗೊಂಬರೋದು ಆಗಲ್ಲ. ಒಮ್ಮೆ 10 ಟ್ರಾಲಿ ತಂದು ಹೋಗಿ ಅಂದ್ರೆ ಒಂದು ಸಾಧಾರಣ ರೈತಿಗೆ ಎಲ್ಲ ಆಗ್ತದೆ ರೀ? ಆಗಲ್ಲ. ಮತ್ತು ನಿಮ್ಮಲ್ಲಿ ಫ್ರೀ ಆಫ್ ಕಾಸ್ಟ್ ಬರ್ಲಿಕ್ತದ. ಇದಕ್ಕೆ ಏನು ತಿನ್ನಿಸ್ಲಿಕ್ತದೆ ನಿಮಗೆ ರಿಟರ್ನ್ಯಾಗ ಕೊಡ್ಲಿಕ್ತದೆ. ಅದನ್ನೇ ನೀವು ಮತ್ತು ಭೂಮಿಗೆ ಕೊಡ್ಲಿಕ್ತೀರಿ, ಭೂಮಿ ನಿಮಗೆ ರಿಟರ್ನ್ ಕೊಡ್ಲಿಕ್ತದೆ. ಇದು ಒಂದು ಸೈಕಲ್ ಇದ್ದಂಗೆ. ಪ್ರಾಣಿಗಳು ಸಾಕು ಅನ್ನೋದೇ ಇದ್ರ ಸಂಬಂಧ. ನಿಜವಾದ ರೈತ ಇರೋ ಪ್ರಾಣಿಗಳು ಸಾಕ್ಬೇಕು. ಪ್ರಾಣಿಗಳು ಸಾಕಿದ್ರಂದ್ರೆ ಆಟೋಮೆಟಿಕ್ಕಾಗಿ ನಿಮ್ದು ಏನು ಭೂಮಿ ಐತಿ ಭೂಮಾಗಿ ಹೇಳ್ತದೆ. ಇಷ್ಟು ಹೇಳಿಕ್ಕೆ ಇಷ್ಟಪಡ್ತೀನಿ ಸರ್. ಇದು ಮೌಸಕ್ಕಾಗಿ ಸಾಕಿದ್ರ ಸರ್? ಹಾಂ ಬರ್ರಿ ಕಾಕೋರ್. ಹಾಂ ಇದು ಮೌಸಕ್ಕಾಗಿ ಸಾಕಿದ್ರೆ ಈಗಿನ ಬೆಲೆ ರೇಟಿಗೆ ಎಷ್ಟಿರ್ಬೋದು ಸರ್ ಒಂದು ಮರಿಗೆ? ಸರ್ ಆ್ಯಕ್ಚುಲಿ ಇದು ಇನ್ನು ಮೌಸಕ್ಕೆ ಎಲ್ಲೂ ಹೊಂಟಿಲ್ಲ. ಇದು ಬಂದುಬಿಟ್ಟು ಇನ್ನು ಬ್ರೀಡಿಂಗ್ ಸಂಬಂಧ ಹೊಂಟೈತಿ. ನಾವು 3 ತಿಂಗಳ ಮರಿ 18,000 ರೂಪಾಯಿಗೆ ಮಾರ್ತೀವಿ ಪ್ಯೂರ್ ಬ್ರೀಡ್ ಇರೋದ್ರಿಂದ. ಸೊ ಲೋಕಲ್ ನಾ ಹೇಳಿದೆಲ್ಲ ಮೌಸಕ್ಕತ್ತೆ ಬೇರೆ ಲೋಕಲ್ ಬ್ರೀಡ್ ಬರ್ತಾವೆ, ಅದನ್ನು ಸಾಕಿಬಿಟ್ಟು ನೀವು ಮಾರಾಟ ಮಾಡ್ಬೋದು. 3 ತಿಂಗಳ ಬ್ಯಾಚ್ ಅಥವಾ 4 ತಿಂಗಳ ಬ್ಯಾಚ್ ಮಾರಾಟ ಮಾಡ್ಬೋದು. ಈಗ ಸರ್ ಮನೆಗೆ 4 ಮರಿನೂ ತೊಗೊಂಡೋಗಿ ಸಾಕ್ಬೇಕಂದ್ರೆ ಈಗ ಒಂದು ವೇಳೆ ನಮ್ಮ ಕಡೆ ಹತ್ರ ಮೇಕೆ ಕುರಿಗಳದಾವು, ಅವ್ರ ಜೋಡಿ ಮೈಸ್ಲಕ್ಕ ಹೊರಗಡೆ ನಡೀತದೆ. ಎಷ್ಟು ಅಡ್ಡಾಡಿಸ್ತೀರ ಅಷ್ಟು ಒಳ್ಳೇದೇ ಆಡಿನ ಜಾತಿಗೆ. ಹಾಂ ನೀವು ಎಷ್ಟು ಅಡ್ಡಾಡಿಸ್ತೀರ ಅಷ್ಟು ಒಳ್ಳೇದು. ಇಲ್ಲ ಸ್ಟಾಲ್ ಫಿಟ್ಟಿಂಗ್ ಕೆಲವು ಈ ಇತ್ತೀಚೆಗೆ ಏನಾಗ್ಬಿಟ್ಟ ಸರ, ಕೆಲವು ಎಲ್ಲರೂ ಬೆಳೆ ಹಚ್ಕೊಂಡಿರ್ತಾರೆ, ಅಡ್ಡಾಡ್ಲಿಕ್ಕೆ ಬಿಡಲ್ಲ. ಈಗ ಯುವ ರೈತರು ಎಲ್ಲ ಎಜುಕೇಟೆಡ್ ಬರೋ ಅವ್ರು ತೊಗೊಂಡು ಅಡ್ಡಾಡಂದ್ರೆ ಅಡ್ಡಾಡಲ್ಲ. ಸ್ಟಾಲ್ ಫೀಡಿಂಗ್ದೇ ಒಂದು ನಡೆದದು. ಸ್ಟಾಲ್ ಫೀಡಿಂಗ್ನೇ ಯಾವ ಪ್ರಾಣಿ ಸೆಟ್ ಆಗ್ತದೆ, ಯಾವ ಬ್ರೀಡ್ ಸೆಟ್ ಆಗ್ತದೆ ಅದನ್ನೇ ಮಾಡ್ಬೇಕಾಗ್ತದೆ. ಹಿಂಗೆ ಅಷ್ಟೇ. ಮತ್ತೇನೆ ಈ ಮರಿಗಳು ಮೇನ್ ಸೋರ್ಸ್ ಆಫ್ ಇನ್ಕಮ್ಮೇ ಮರಿಗಳದ ರೀ. ಆಡು ಸಾಕಾಣಿಕೆನಾಗ ಆಡುಗಳೇನು ಹಾಗೆ ಬ್ರೀಡಿಂಗ್ ಮಾಡ್ತಾವೆ, ಮರಿಗಳು ಹುಡ್ತಾವೆ, ಮರಿಗಳನ್ನ ನಾವು ಮಾರಾಟ ಮಾಡ್ತೀವಿ. ಮರಿಗಳು ನಾವು 3ರಿಂದ 4 ತಿಂಗಳ ತನಕ ಬೆಳೆಸ್ತೀವಿ ರೀ. 3ರಿಂದ 4 ತಿಂಗಳು ಆದ ತಕ್ಷಣ ಕಾಳು ಒಟ್ಟು ಮೇವು ಎಲ್ಲ ಹಾಲು ಬಿಟ್ಟು ತಿನ್ನಕ್ಕೆ ಸ್ಟಾರ್ಟ್ ಮಾಡಿದಾಗ ಮಾರಾಟಕ್ಕೆ ಮಾಡ್ತೀವಿ ರೀ. ಸೊ ವರ್ಷಕ್ಕೆ ನಾವು ಇಲ್ಲಾಂದ್ರೆ 100-150 ಮರಿಗಳ ಮಾರಾಟ ಮಾಡ್ತೀವಿ ನಾವು ಒಂದು ವರ್ಷಕ್ಕೆ ರೀ. ಸೊ ಹಾಗಾಗಿ ಏನಾಗ್ತದೆ 14 ತಿಂಗಳಾಗ 2 ಲಾಟ್ ಸಿಗ್ತಾವಲ್ಲ ಮಾರಾಟ ಮಾಡ್ತೀವಿ. ಇದ್ರನ್ಯಾಗ ಏನದ ರೀ ಸರ, ಈ ಥರ ಇದು ಬೀಟಲ್ ಜಾತಿ ಇವೆಲ್ಲ 2 ತಿಂಗಳು ಮರಿ ರೀ ಇವು. ಹಾಂ ರೀ, ಇನ್ನು 2 ತಿಂಗಳ ಆಡಲೇ ಇದು ಮಾರಾಟಕ್ಕೆ ಬರ್ತಾವೆ ರೀ. ಸೊ ಹಿಂಗೆ ಏನು ಇದ್ರ ಹಿಂದೆ ಮತ್ತೆ ಹುಟ್ಟಿರ್ತಾವೆ ಕಂಟಿನ್ಯೂಸ್ ಆಗಿ 15-20 ಮರಿ ಇದ್ದೇ ಇರ್ತಾವೆ ರೀ. ಮೊನ್ನೆ 40 ಮರಿ ಇದ್ದು ಎಲ್ಲ ಖಾಲಿ ಮಾಡಿದ್ವಿ. ಈಗ ಮತ್ತೆ ಈ 15-20 ಮರಿ ಅದಾವೆ. ಮತ್ತು ಈ ಮುಂದಿನ ತಿಂಗಳು ಹೋಗ್ತಾವೆ. ಸೊ ಇದು ತಿಂಗಳಿಗೆ ಮಾರಾಟ ಆಗ್ತಾನೆ ಇರ್ತಾವೆ. ಈ ಥರ ಇದಕ್ಕೇನೈತಿ, ನಾವು 3 ತಿಂಗಳ ತನಕ ಹಾಲು ಕುಡಿಸ್ತೀವಿ ರೀ. ಮಾರಾಟ ಮಾಡ್ತಾರೆ ಹೆಣ್ಣು ಗಂಡು 2 ಕೂಡ ಮಾರಾಟ ಮಾಡ್ತೀವಿ. ಮಾರ್ಕೆಟ್ ರೇಟ್ ಹೆಂಗಿರ್ಬೋದು ಸರ್ ಈಗ ಒಂದು ಮರಿ? ಸರ್ ಕ್ವಾಲಿಟಿ ಮ್ಯಾಗ ಡಿಪೆಂಡ್ ಆಗ್ತದೆ ರೀ. ಯಾವ ಥರ ಬ್ರೀಡ್ ಐತಿ, ಕ್ರಾಸ್ ಬ್ರೀಡ್ ಐತೆ, ಪ್ಯೂರ್ ಬ್ರೀಡ್ ಐತೆ, ಅದ್ರ ಮ್ಯಾಗ ಡಿಪೆಂಡ್ ರೀ. ಮತ್ತು ಈ ವಾತಾವರಣನ್ಯಾಗ ಹುಟ್ಟು ಬೆಳೆಯೋದೇನೋ ಅದು ಭಾಳ ಮುಖ್ಯವಾಗಿ ರೀ. ಏನು ಅದರ್ ಸ್ಟೇಟ್ಲಿಂದ ತೊಗೊಂಬಂದು ಟ್ರೇಡಿಂಗ್ ಮಾಡತ್ತಾರೋ ಅದು. ನಾವು ರೈತರು, ನಾವು ಇಲ್ಲಿ ಹುಟ್ಟು ಬೆಳೆದಿರೋದು ಮರಿ ಅಷ್ಟೇ ಮಾರಾಟ ಮಾಡ್ತೀವಿ. ಯಾವುದೇ ಥರ ಟ್ರೇಡಿಂಗ್ ಮಾಡಲ್ಲ ಇಲ್ಲಿ ನಮ್ಮಲ್ಲಿ. ನಾವು ಬಟ್ಟಿಂಡ ಪಂಜಾಬ್ಲಿಂದ ತಂದಿದ್ದೀವಿ ರೀ 4. ಅಲ್ಲಿಂದನೇ ಶುರುವಾತ ಆಯಿತು. ಈಗೆಲ್ಲ ಇಲ್ಲಿ ಹುಟ್ಟು ಬೆಳೆದಿರೋದ್ರಿ, ಈ ವಾತಾವರಣನೇ ಬೆಳೆದಿರೋದು 9 ವರ್ಷ ಆಯ್ತು. ಪಂಜಾಬ್ ರೀ ಇದು. ಮೂಲತಃ ಇದು ಬಂದ್ಬಿಟ್ಟು ಪಂಜಾಬ್ದು, ಜಾತಿ ಬಂದ್ಬಿಟ್ಟು ಬೀಟಲ್.
ಇದು ನೋಡ್ರಿ 7 ತಿಂಗಳ ಮರಿ ಐತಿ. ಇದ್ರ ಕಿವಿಲಿ ಅಂತದು ನೀವು ನೋಡ್ಬೋದು. ಎಷ್ಟು ಇಂಚ್ ಇರ್ಬೋದು ಸರ್? ಇದು ಕನಿಷ್ಠ 16-17 ಇಂಚ್ ಇರ್ಬೋದು ಸರ್ ಈಗ ಸದ್ಯಕ್ಕೆ. ಇದು ಬ್ರೀಡಿಂಗ್ ಸಂಬಂಧ ಇಟ್ಕೊಂಡಿವಿ. ಈಗ ನೆಕ್ಸ್ಟ್ ಬ್ರೀಡರ್ ಮಾಡ್ಬೇಕಂತೇಳಿ ನಮ್ಮಲ್ಲೇನೂ ಬ್ರೀಡರ್ ನಾವು ಹೊರಗಿನ ತರಲ್ಲ, ನಮ್ಮಲ್ಲೇ ಇಡ್ತೀವಿ, ಅದನ್ನೇ ಬ್ರೀಡಿಂಗ್ ಮಾಡ್ತೀವಿ. ಬೇಕಾಗಿದ್ದು ಮರಿ ಇಟ್ಕೊಂಡು ಅದೇ ಬ್ರೀಡ್ ಮಾಡ್ಕೋತ ಹೋಗ್ತೀವಿ ಸರ್. ಅಂದಾಜಾಗಿ ಎಷ್ಟು ಇರ್ಬೋದು ಸರ್ ಈ ರೇಟ್? ನಾವು 3-4 ತಿಂಗಳ ಮರಿ 18,000 ಮಾರ್ತೀವಿ ಸರ್. ಮರಿ ಡಿಪೆಂಡ್, ಮರಿ ಮೇಲೆ ಹೆಂಗೈತೆ 18, 20, 25 ಸಾವಿರ ಈ ಥರ ಮಾರಾಟ ಮಾಡ್ತೀವಿ. ಮರಿ ಮಾರಾಟ ಮಾಡೋದ್ರಿಂದ ಆದಾಯ ಗಳಿಸ್ಬೋದು ಅಂತ. ಹಾಂ ಸರ್. ಈಗ ಅಬ್ವಿಯಸ್ಲಿ ನೀವು ಈಗ ಆಡು ಸಾಕಾಣಿಕೆ ಅಂದಾಗ ಮತ್ತು ಮರಿನೇ ಮಾರೋದು. ಮರಿಗಳು ಹುಟ್ತಾವೆ, ಮರಿಗಳು ಮಾರಾಟ ಮಾಡೋದು, ಮತ್ತು ಆಡುಗಳು ಮತ್ತು ಪುನಃ ಕಟ್ತಾವೆ, ಮತ್ತು ಮರಿಗಳು ಹುಟ್ತಾವೆ, ಮತ್ತು ಇದೇ ರೊಟೀನ್ ಆಗ್ತದೆ. ಸೊ ಈಗ ನಾವು ಯಾವಾಗ ಕಟಿಂಗ್ ಪರ್ಪಸ್ ಅಂತ ಏನು ಬರ್ತೀವಲ್ರಿ ಸರ್, ಅದರ್ನಾಗ ನೀವು 5 ವರ್ಷ ಗ್ರಾಫ್ ಹಾಕಿದ್ರೆ ತಿಳ್ಕೊರಿ. ಈಗ ನಾನು ಸ್ಟಾರ್ಟ್ ಮಾಡಿದೆ, ಮುಂದಿನ 5 ವರ್ಷನಾಗ ನಾನು ನೋಡಿದೆ ಅಂದ್ರೆ ಆಡುಗಳು ನೀವು 10ಕ್ಕೆ 50 ಮಾಡ್ಬೋದು 5 ವರ್ಷ ನಂತರ. ಕರೆಕ್ಟ್ ರೀ? ಶೆಡ್ನಾಗ ತುಂಬಿರ್ತಾವೆ. ಕಟಿಂಗ್ ಪರ್ಪಸ್ ಡ್ರಾಬ್ಯಾಕ್ ಏನು ರೀ, ಇವತ್ತು ನೀವು 50 ಅಂದ್ರಿ 4 ತಿಂಗಳನ್ನೇ ಮಾರಿದ್ರಿ, ಮತ್ತು ನಿಮ್ಮ ಶೆಡ್ ಖಾಲಿನೇ. ಮತ್ತು ತುಂಬ್ರಿ ಮಾರ್ಕೆಟ್ನಾಗಿಂದ ಮತ್ತು 50 ಅಂದು ಮತ್ತು ಮಾರಿದ್ರಿ, 5 ವರ್ಷ ನಂತರ ನೋಡಿದ್ರು ನೀವು ನಿಮ್ಮ ಶೆಡ್ ಖಾಲಿನೇ. ಖರೆ ಆಡು ಸಾಕಾಣಿಕೆನಾಗ ಹೆಂಗೆ ರೀ, ಯಾವತ್ತು ನಿಮ್ಮ ಕಡೆ ಮರಿ ಇರ್ತಾವೆ, ನೀವು ಯಾವತ್ತು ಆಡುಗಳು ಇರ್ತಾವೆ, ನಿಮ್ಮ ಬಿಸ್ನೆಸ್ ಡೆವಲಪ್ ಆಕೋತ ಹೋಗ್ತದೆ. ಮತ್ತು ಇದ್ರನ್ಯಾಗ ಲಾಸ್ ಅನ್ನೋದು ಕಡಿಮೆ ಸರ್. ಆಡು ಸಾಕಾಣಿಕೆನಾಗ ಲಾಸ್ ಕಡಿಮೆ ಅನ್ನೋಕ್ಕಿಂತ ಜೀರೋನೇ ಅನ್ಕೋರಿ, ಏನು ಲಾಸ್ ಆಗಲ್ಲ. ಯಾಕಪ್ಪ ಅಂದ್ರೆ ನಾನು ನಿಮ್ಗೆ ಆಲ್ರೆಡಿನೇ ಹೇಳಿದೆ, ಅಪೇಕ್ಷೆ ದೊಡ್ಡದು ಇಟ್ಕೋಬೇಡ್ರಿ. 10 ಆಡೋದವು ನಾನು 20 ಮರಿ ಹುಟ್ಟಬೇಕಾಗಿ ಇಲ್ಲ, ಅದು ಸುಳ್ಳು. 15 ಮರಿ ಹುಟ್ತಾವೆ ಅಂದರೂ ಪ್ರಾಫಿಟ್ನಾಗ ಇರ್ತೀರಿ. ಈಗ ನೀವು ಕಟಿಂಗ್ ಪರ್ಪೋಸಾಗಿ ಒಂದು 10 ಟಗರ್ ತಂದ್ರೆ ಅಥವಾ 100 ಟಗರ್ ತಂದ್ರೆ ಅನ್ಕೋರಿ, 100ನ್ಯಾಗ 10 ಅಂತಾನೆ ಸಾಯ್ತಾವೆ. ಕರೆಕ್ಟ್ ರೀ? 4 ತಿಂಗಳು ನೀವು ಮಾಡೋದ್ರನ್ಯಾಗ. ಇದ್ರನ್ಯಾಗೂ ನಾನು ನಿಮ್ಗೆ ಅಂದೆ, ಈಗ 10 ಆಡನೆ 15 ಹುಡ್ತಾವೆ ಅಂದ್ರೆ 20 ಹುಟ್ಟಲ್ಲ 15 ಹುಡ್ತಾವೆ, 5 ಆಲ್ರೆಡಿ ಮೈನಸ್ ಮಾಡಿಬಿಟ್ಟೆ ನಿಮ್ಗೆ. ಕರೆಕ್ಟ್ ರೀ? ಅದ್ರಾಗ ನಿಮ್ದು ಒಂದಕ್ಕೆ ಒಂದು ಆಡ ಯಾವ್ದು 1 ಹಾಕ್ತು, ಯಾವ್ದು ಆಡ 2 ಹಾಕ್ತು, ಯಾವ್ದು ಆಡ 3 ಹಾಕ್ತು, ಓವರಾಲ್ ನಿಮಗೆ ಪ್ರಾಫಿಟ್ನಾಗ ಇರ್ತೀರಿ. ಆಮೇಲೆ ಇದ್ರನ್ನೇ ಹೆಂಗ್ರಿ ಸರ್, ಒಂದು ರೂಪಾಯಿ ಹಿಡ್ಕೊಂಡು 5,000 ಮಾರಿದ್ರು ನಿಮ್ಮದೇ ದುಡ್ಡು. ಕರೆಕ್ಟ್ ರೀ? ಈಗ ಕಟಿಂಗ್ ಪರ್ಪಸ್ನಾಗ ಟಗರ್ ಹೆಂಗೆ ರೀ, 5,000 6,000 ತಂದಿರ್ತೀರಿ. 5,000 ತಂದ್ರೆ 10-11 ಸಾವಿರ ಮಾರಬೇಕು, 6,000 ತಂದ್ರೆ 12-15 ಸಾವಿರ ಮಾರಬೇಕು. ಕರೆಕ್ಟ್ ರೀ? 6,000 ಮರಿ ತಂದ್ರೆ 5,000 ಮರಿ ತಂದ್ರಿ, ಅದಕ್ಕೆ 4 ತಿಂಗಳು ನೀವು ಮೇಯಿಸ್ಬೇಕು. ಒಂದು ದಿನಕ್ಕೆ 1 kg ಕಾಳು ತಿತ್ತದ ಅನ್ಕೋರಿ. ಅದು ಬೆಳಗ್ಗೆ ಅರ್ಧ kg, ಸಾಯಂಕಾಲ ಅರ್ಧ kg ಫ್ಯಾಟ್ನಿಂಗ್ ಸಂಬಂಧ ಟಗರ್ ರೀ. ಕರೆಕ್ಟ್ ರೀ? ಈಗ 2 ಹೊತ್ತು ನೀವು ಕಾಳು ಹಾಕ್ಬೇಕಾಗ್ತದೆ. 1 kg ಕಾಳು ಈಗ 1 kg ದಿನ ತಿತ್ತದಂದ್ರೆ 30 ದಿನಕ್ಕೆ ಎಷ್ಟಾಯ್ತು ರೀ? 30 ಕಿಲೋ ಆಯ್ತು. 4 ತಿಂಗಳಿಗೆ ಎಷ್ಟಾಯ್ತು ರೀ? 120 ಕಿಲೋ ಆಯ್ತು. 2 ತಿಂಗಳಿಗೆ 60 ಕಿಲೋ, 4 ತಿಂಗಳಿಗೆ 120 ಕಿಲೋ, 1 ಕ್ವಿಂಟಲ್ ಆಯ್ತು. 1 ಕ್ವಿಂಟಲ್ ಕಾಸ್ಟ್ ಏನು ರೀ ಇವತ್ತು ಗೊಂಜಾಳದ? 2,500. ಮತ್ತು 5,000 ಪ್ಲಸ್ 2,500 ಎಷ್ಟಕ್ಕೆ ಬಿತ್ತರಿ ಮರಿ ನಿಮಗೆ? 7,500 ಆಯ್ತು. ಮತ್ತು ಅದಕ್ಕೆ ಒಟ್ಟು ಹಾಕಬೇಕು, ಗುಳಿಗೆ ಉಪಚಾರ ಮಾಡಬೇಕು. ಈಗ 4 ತಿಂಗಳಾಗ 1,000 ರೂಪಾಯಿ ತಿತ್ತೋದು ಅನ್ಕೋರಿ. ಅದು ಹೊಟ್ಟಾಗಲಿ ಮೇವಾಗಲಿ ಇದಾಗಲಿ ಎಲ್ಲಿಗೆ 7,500 1,000 ಎಲ್ಲಿಗೆ ಬತ್ರಿ? 8,500 ಬತ್ತು. 4 ತಿಂಗಳನ್ಯಾಗ ನೀವು ದುಡಿಮೆ ಕೂಲಿ ರೀ. ಅದನ್ನೇ ಹೇಳ್ತೀನಲ್ರಿ. ಆಮೇಲೆ ನೀವು ಅದಕ್ಕೆ ಗುಳಿಗೆ ಔಚಾರ ಒಂದು 500 ರೂಪಾಯಿ ಖರ್ಚು ಆಗ್ತದೆ ಅನ್ಕೋರಿ. 4 ತಿಂಗಳನ್ಯಾಗ 9,000 ಬತ್ತು. ನೀವು ಮಾರಿದ ರೇಟಿಗೆ 10,000. 4 ತಿಂಗಳಿಗೆ ಉದ್ದಾಡಿ 1,000 ರೂಪಾಯಿ ಸಂಬಂಧ ಮಾಡ್ದಂಗೆ ಆಯ್ತು ಟಿಪ್ಪರ್ಲಾಗ ಹಾಕಿ. ಆಡನ್ಯಾಗ ಹಂಗಿಲ್ರಿ. ಈಗ ನೀವು ಯಾವ್ದು 2 ಹಾಕೈತಿ, ಯಾವ್ದು 1 ಹಾಕೈತಿ, 1 ರೂಪಾಯಿ ಹಿಡ್ಕೊಂಡು 5 ರೂಪಾಯಿನೂ ನಿಮ್ದು ಐತ್ರಿ. ಇದ್ರಾಗ 1,000 ಹಿಡ್ಕೊಂಡು 5,000 ನಿಮ್ದು. 5,000 ಮರಿ ಮಾರಿದ್ರಿ ನಮ್ಮ 3 ತಿಂಗಳದ್ದು ಜವಾರಿದವ್ರು. ಈಗ ಅನ್ಕೋರಿ ಅದು 5,000 ರೂಪಾಯಿ ಏನು ತಿತ್ತದ್ರಿ? ಅದು ಹಾಲೇ ಕುಡ್ದಿರ್ತದೆ 3 ತಿಂಗಳು. ಅದಕ್ಕೇನು ಖರ್ಚು ಮಾಡಿರ್ತೀರಿ ಹೇಳ್ರಿ? ಒಂದು 500 ರೂಪಾಯಿ ಖರ್ಚು ಮಾಡಿರ್ತೀರಿ. ಎಲ್ಲ ದುಡ್ಡು ನಿಮ್ಮದೇ ಐತಿ. ಕರೆಕ್ಟ್ ಇಲ್ರಿ ಹೇಳೋದು? ಮತ್ತೆ ಒಂದು ಮರಿ ಆಡಿನ ಖರ್ಚಿಗೆ ಹೋಯ್ತು, 1 ಮರಿ ರೀ ನೀವು ಮಾರ್ಕೊಂಡು ಲಾಭ ತಿಂದಿರಲ್ಲ, ಹೌದಿಲ್ರಿ? ಮೇವಿನ ತೊಗೊಳನೇನ್ರಿ? ಕಾಳು ಕಡೆ ವ್ಯವಸ್ಥೆ ನಾವು ದಿನ ಮೆಕ್ಕೆಜೋಳ ಮತ್ತು ಶೇಂಗಾ ಹಿಂಡಿ ಮಿಕ್ಸ್ ಮಾಡಿ ಹಾಕ್ತೀವಿ.
ಟೋಟಲ್ ಎಷ್ಟು ಎಕರೆ ಐತೆ ಸರ್ ಇದು? 10 ಎಕರೆ ರೀ. 10 ಎಕರೆ. ಇದು ನೋಡ್ರಿ ಸರ್, ಇದು ಏನು ಬಂದ್ಬಿಟ್ಟು ಇಂಡೋನೇಷ್ಯಾ ಸ್ಮಾರ್ಟ್ ನೇಪಿಯರ್ ಅಂತ ಹೇಳಿ. ಇಂಡೋನೇಷ್ಯಾ ದೇಶದ ರೀ ಇದು. ಇದು ಒಮ್ಮೆ ಹಚ್ಚಿದ್ರೆ 6 ರಿಂದ 7 ವರ್ಷ ಬರ್ತದೆ ರೀ. ಹಾಂ, ಫಸ್ಟ್ ಕಟಾವು ಇದಕ್ಕೆ 3 ತಿಂಗಳು, 2ನೇ ಕಟಾವು 30 ದಿನಕ್ಕೊಮ್ಮೆ ಇಷ್ಟು ಬರ್ತದೆ. ಇದು 4 ರಿಂದ 5 ಅಡಿ ಬರ್ತದೆ ರೀ. ಇದು ನೀವು ನೋಡ್ಬೋದು, ಈಗ 5 ಅಡಿ ತನಕ ಮೇವು ಐತ್ರಿ. ಸಾಲಿನ ಸಾಲ 4 ಅಡಿ, ಕಡ್ಡಿನ ಕಡ್ಡಿ 1 ಅಡಿ. ಇದು ಒಂದೇ ಪೂರ್ತಿ ಇದು ಇರೋದು ಒಂದೇ ಗಡ್ಡಿ ರೀ ಇದು. ಆಮೇಲೆ ಇದು ಮೆಕ್ಕೆಜೋಳ ಕ್ರಾಸ್ ಇರೋದ್ರಿಂದ 18% ಪ್ರೋಟೀನ್ ಅಂಶ ಐತ್ರಿ. ಹಾಲು ಇಳುವರಿ, SNF, ಫ್ಯಾಟ್ ಡಿಗ್ರಿ ಚೆನ್ನಾಗಿ ಬರ್ತದೆ. ಇದಕ್ಕೆ ವೇಟ್ ಗೇನ್ ಆಗ್ತಾವೆ ಆಡುಗಳು. ಆಮೇಲೆ ಹಾಲು ಇಳುವರಿ ಚೆನ್ನಾಗಿ ಬರ್ತದೆ. ಆಮೇಲೆ ಇದು ಮೆಕ್ಕೆಜೋಳ ಕ್ರಾಸ್ ಇರೋದ್ರಿಂದ ಎಲೆ ಕೂಡ ಮೆಕ್ಕೆಜೋಳ ಹಂಗನೇ ಬರ್ತದೆ ರೀ. ಆಮೇಲೆ ಇದ್ರನ್ನೇ ಯಾವುದೇ ಥರ ಸುಂಕು ಮುಳ್ಳು ಯಾವುದೂ ಥರ ಇರಲ್ಲ ರೀ. ಇದು ಅತಿ ಹೆಚ್ಚಿನ ಪ್ರೋಟೀನ್ ಅಂಶ ಇರೋದ್ರಿಂದ ಒಳ್ಳೆಯ ರಿಸಲ್ಟನ್ನು ಕಂಡು ಬರ್ತದೆ. ಇದರಿಂದ ಎಲೆ ಕೂಡ ನೀವು ನೋಡ್ಬೋದು ಮೆಕ್ಕೆಜೋಳ ಹಂಗನೇ ಬರ್ತದೆ ಸರ್. ಇದು ಆಡುಗಳಿಗೆ ಅಷ್ಟೇ ಉಪಯೋಗ ಆಗುತ್ತೆ? ಮತ್ತೆ ಎಲ್ಲ ದನ, ಹಸು, ಕರು ಎಲ್ಲದಕ್ಕೂ ಬರ್ತದೆ ರೀ. 18% ಪ್ರೋಟೀನ್ ಅಂಶ ಇರೋದ್ರಿಂದ ಮೆಕ್ಕೆಜೋಳ ಟೇಸ್ಟ್, ಮೆಕ್ಕೆಜೋಳ ಕ್ರಾಸ್ ಅಂದ್ರೆ ಮೆಕ್ಕೆಜೋಳ ದಂಟು ಟೇಸ್ಟ್ ಇರ್ತದೆ ರೀ ಇದ್ರಾಗ. ಹಂಗೆ ಇರೋದ್ರಿಂದ ಏನಾಗ್ತದೆ ರೀ, ಈಗ ಕೆಲವೊಬ್ರು ಫ್ಯಾಟ್ ಬರ್ತಿರಲ್ಲ ದನಗಳಿಗೆ, ಅಂಥವ್ರನ್ನು ಇದು ಯೂಸ್ ಮಾಡ್ಕೊಂಡ್ರೆ ಸಾಧಾರಣ ಮೇವು ಹಾಕೋಕ್ಕಿಂತ ರಿಚ್ ಪ್ರೋಟೀನ್ ಇರೋವಂಥ ಮೇವುಗಳು ಹಾಕಿದೀವಪ್ಪ ಅಂದ್ರೆ ಅದ್ರನ್ನೇ ಫೈಬರ್ ಕಂಟೆಂಟ್ ಆಗಲಿ, ಪ್ರೋಟೀನ್ ಅಂಶ ಆಗಲಿ ಎಷ್ಟೈತಿ ಎಲ್ಲನೂ ನಾವು ನೋಡ್ಕೋಬೇಕು. ಸುಮ್ಮನೆ ಯಾವುದೇ ಒಂದು ಮೇವು ಹಚ್ಚಿ, ಈಗ ಲೋಕಲ್ ಮೇವು ಹಚ್ತಾರೆ ಎಷ್ಟೋ ಜನ, ಅದ್ರನ್ನೇ 2% ಪ್ರೋಟೀನ್ ಅಂಶ ಇರ್ತದೆ ರೀ, ಏನೂ ಇರಲ್ಲ ಅದ್ರಾಗ. ಆಮೇಲೆ ಕಡ್ಡಿ ಬಿರುಸು ಆಗ್ತದೆ, ಸೂಂಕ್ ಇರ್ತದೆ, ಅಂಥ ಮೇವುಗಳು ಹಚ್ತಾರೆ. ಅಂಥ ಮೇವು ಹಚ್ಚೋಕ್ಕಿಂತ ಇಂಥ ಬೆಳೆಗಳನ್ನು ನಾವು ಮಾಡ್ಕೊಂಡೇವಪ್ಪ ಅಂದ್ರೆ ಕೆಲವು ತಪ್ಪಲು ವೆರೈಟಿ, ಕೆಲವು ಏನೈತಿ ಇದು ಜಾಸ್ತಿ ಬರೀ ತಪ್ಪಲಾನೇ ಬರ್ತದೆ ರೀ, ಮತ್ತು ಪೂರ್ತಿ ಮಿದು ಇರ್ತದೆ ರೀ. ಸೊ ನೀವು ಹಾಗೆ ದನಗಳಿಗೆ ಹಾಗೆ ಕಡ್ದು ಹಾಕಿದ್ರು ತಿತ್ತದ, ಇದು ಚಾಪ್ ಮಾಡೋ ಅವಶ್ಯಕತೆಯೂ ಇಲ್ಲ. ಸೊ ಅಷ್ಟು ಮಿದು ಇರೋ ಈ ಮೇವು ಇರೋದ್ರಿಂದ ನಿಮಗೆ ಒಳ್ಳೆಯ ಬೆನಿಫಿಟನ್ನು ಸಿಗ್ತದೆ ಸರ್. ಇದು ಯಾವ ಭೂಮಿ ಮಣ್ಣು ಸೂಕ್ತ ಆಗುತ್ತೆ ಸರ್ ಇದು ಮೇವು ಇರೋದ್ರಿಂದ ಸರ್, ಇದು ಎಲ್ಲ ಭೂಮಿಗೂ ಕೂಡ ಬರ್ತೈತಿ. ಮರಳು ಭೂಮಿಗೆ ಬರ್ತೈತಿ, ಮಸಾರಿ ಭೂಮಿಗೆ ಬರ್ತದೆ, ಆಮೇಲೆ ಒಳ್ಳೆ ಕರಿ ಭೂಮಿನ್ಯಾಗ ಬರ್ತದೆ, ಗರಸ್ ಭೂಮಿನ್ಯಾಗ ಬರ್ತದೆ. ನಮ್ದು ಬಿಳಿಚಿ ನೆಲ ಐತಿ, ಬಿಳಿಚಿ ನೆಲದಾಗ ಬರ್ತದೆ. ಇದಕ್ಕೆ ನೀವು ಡ್ರಿಪ್ ರೇ ಮಾಡಿರಿ, ಸ್ಪ್ರಿಂಕ್ಲರ್ ರೇ ಮಾಡಿರಿ, ಅಥವಾ ನೀರು ಹಾಯಿಸಿನೂ ನೀರು ಕುಡಿಸ್ಬೋದು. ಎಲ್ಲ ಥರನೂ ಮೇಂಟೈನ್ ಮಾಡ್ಕೋಬೋದು ನೀವು. ಇದಕ್ಕೆ ನೀರು ನೋಡ್ರಿ ಸರ್, ನಾವಂತರೂ 8 ದಿನಕ್ಕೊಮ್ಮೆ 10 ದಿನಕ್ಕೊಮ್ಮೆ ಬಿಡ್ತೀವಿ. ಈ ಮಳೆಗಾಲ ಸ್ಟಾರ್ಟ್ ಆದಾಗ ಇನ್ನೂ ತನಕ ಸ್ಟಾರ್ಟ್ ಮಾಡಿಲ್ಲ ಇದಕ್ಕೆ ನೀರು. 4 ತಿಂಗಳಂತರೂ ನಾವು ನೀರು ಬಿಟ್ಟಿಲ್ಲ. ಇನ್ನೂ ಮಳೆಗಾಲ ಮುಗೀತೀಗ ಅಂದ್ರೂ ಇನ್ನೂ ನಾವು ನೀರು ಸ್ಟಾರ್ಟ್ ಮಾಡಿಲ್ಲ ಇದಕ್ಕೆ. ಮತ್ತಿದು ಹಚ್ಚ ಹಸಿರೇ ಇರ್ತದೆ ಯಾವತ್ತು ನೋಡಿದ್ರು. ಒಳ್ಳೆ 3D ಟೈಪ್ ಐತೆ ನೋಡ್ರಿ. ಈಗ ನೀವು ಸೀನ್ ನೋಡಿದ್ರ ಬರ್ರಿ, ಇನ್ನೊಂದು ನಾನು ನಿಮಗೆ ಕಬ್ಬು ಕ್ರಾಸ್ ತೋರಿಸ್ತೀನಿ. ಇವು ಕೆಲವು ಶಾರ್ಟ್ಸ್ ಮಾಡಿ ಬಿಡ್ರಿ ಸರ್. ಆಮೇಲೆ ಮಾರಾಟ ಕೂಡ ಮಾಡ್ತೀವಿ ನಾವು ಬೀಜ. ಆಲ್ ಓವರ್ ಕರ್ನಾಟಕ, ಮಹಾರಾಷ್ಟ್ರ, ತಮಿಳ್ನಾಡು, ಆಂಧ್ರ ಪ್ರದೇಶ್ 4 ಸ್ಟೇಟ್ ಈಗಾಗಲೇ ಹೊಂಟವ್ರು ಸರ್. ನಮ್ಮ ಬೀಜ ಕಟಿಂಗ್ ಮಾಡಿ ಕಡ್ಡಿಯನ್ನು ಕಳಿಸ್ಕೊಡ್ತೀವಿ ರೀ. VRL ಟ್ರಾನ್ಸ್ಪೋರ್ಟ್ ಮುಖಾಂತರ ಕಳಿಸ್ಕೊಡ್ತೀವಿ. ಟೋಟಲ್ 4 ಎಕರೆ ಮೇವು ಅದ ಸರ್. ಇದು ನೋಡ್ರಿ ಸರ್, ಇದು ಬಂದುಬಿಟ್ಟು ತೈವಾನ್ ಕಿಂಗ್ ಜಾಯಿಂಟ್ ಅಂತೇಳಿ. ಇದು 18 ರಿಂದ 20 ಅಡಿ ತನಕ ಹೋಗ್ತದೆ ರೀ ಮೇವು. ಇದು ಕೂಡ ನಿಮಗೆ ಏನೈತಲ್ಲ 7 ವರ್ಷದ ಬೆಳೆ, 30 ದಿನಕ್ಕೊಮ್ಮೆ ಬರ್ತದೆ ರೀ. ಇದು 7 ವರ್ಷ ಬರ್ತದೆ ರೀ. ಹಾಂ ರೀ, 30 ರಿಂದ 40 ದಿನಕ್ಕೊಮ್ಮೆ ಬರ್ತದೆ ರೀ. ಸಾಲಿನ ಸಾಲ ಅಂತರ ನಾವು 4 ಅಡಿ ಇಟ್ಟಿವಿ, ಕಡ್ಡಿನ ಕಡ್ಡಿ 1 ಅಡಿಗೆ 1 ಹಚ್ತೀವಿ. ಇದ್ರ ಸ್ಪೆಷಾಲಿಟಿ ಏನಪ್ಪ ಅಂದ್ರೆ, ಇದು ಈಗ ನಾವು ಬೀಜಕ್ಕೆ ಬಿಟ್ಟಿದ್ದು ಪ್ಲಾಟ್ ರೀ. ಇದು ನೋಡ್ರಿ ಸರ್, ಇಷ್ಟು ಎಳೆ ಇರ್ತದೆ. ಇದ್ರನ್ನೇ ಯಾವುದೇ ಥರ ಸೋಂಕಿರಲ್ಲ, ಏನೂ ಇರಲ್ಲ. ಇನ್ನು ನೋಡ್ರಿ, ಎಲೆ ಕೂಡ ಈ ಥರ ಬರ್ತದೆ ರೀ. 3 ಬಟ್ಟ ಟಗಲು ಬರ್ತದೆ ರೀ ಎಲೆ. ಆಮೇಲೆ ಪೂರ ಕಬ್ಬು ಇದ್ದಂಗೆ ರೀ ಇದು.
ಕಬ್ಬು ವರ್ಷದ ಬೆಳೆ ಇರೋದ್ರಿಂದ ಇದು ಹೆಂಗ್ರಿ ಸರ್ ವರ್ಷಕ್ಕೆ 250 ಟನ್ ಹೊಂಟದ ಎಕರೆಗೆ ರೀ. ಹೆಂಗಪ್ಪ ಅಂದ್ರೆ ಈಗ ನೀವು ನೋಡತ್ತಿರಲ್ಲ ಇದು 60 ದಿನಕ್ಕೊಮ್ಮೆ ಕಟಾವು ಮಾಡಿದ್ರು ವರ್ಷನಾಗ 6 ಕಟಾವು ಅದು ರೀ. 2 ತಿಂಗಳಿಗೊಮ್ಮೆ ಕಟಾವು ಅಂದ್ರೆ ಒಂದು ಕಟಾವಿಗೆ 45 ಟನ್ ಹೊಂಟಂದ್ರು ನಿಮಗೆ 6 ಕಟಾವು 4 × 6 ಮಾಡಿದ್ರೆ 240 ಅಷ್ಟು ನಿಮಗೆ 240 ಟನ್ ಹೊಂಟ್ತದೆ ರೀ ವರ್ಷ. ಅಷ್ಟು ಇಳುವರಿ. ಮತ್ತೊಂದು ಸ್ಪೆಷಾಲಿಟಿ ಏನಪ್ಪ ಇದು ನೋಡ್ರಿ, ಈಗ ಮೆಕ್ಕೆಜೋಳ ಕೂಡ ಇದು 50% ಮೆಕ್ಕೆಜೋಳ 50% ಇದು ಹಾಕಿನೂ ಕೂಡ ಸೈಲೇಜ್ ಮಾಡ್ಬೋದು ನೀವು. ಇದ್ರ ಕೂಡ ಸೈಲೇಜ್ ಮಾಡ್ಬೋದು ನೀವು. ಅಷ್ಟು ಮಿದು ಇರ್ತದೆ ನೋಡ್ರಿ, ಎಲೆ ಗಿಲಿ ಎಲ್ಲ ಮತ್ತು ಪೂರ್ತಿ ಮಿದು ಇರ್ತದೆ ಸರ್. ಇದು ಹಿಂಗೆ ಬಿರುಸು ಹಾಕೋದು ಇಂಥದ್ದು ಏನಿರಲ್ಲ. ಇದು ನಾವು ಬೀಜ ನಾವು ಅಂತೂ ಇದಕ್ಕೆ ತಿಪ್ಪಿ ಗೊಬ್ಬರ ಹಾಕಿವ್ರಿ ಸರ್. ಹಾಂ, ಬೇಕಾದ್ರೆ ತಿಪ್ಪಿ ಗೊಬ್ಬರ ಎಲ್ಲ ಈಗ ಮೇವು ಹಚ್ಲಿಕ್ಕೆ ತರಂದ್ರೆ ದನಗಳು ಸಾಕಿರ್ತಾರೆ, ದನಗಳಿಗೆ ಅವ್ರು ತಿಪ್ಪಿ ಗೊಬ್ಬರ ಬಳಸಬಹುದು, ಮಾಡ್ಕೋಬೋದು. ಇಲ್ಲಪ್ಪ ಅಂದ್ರೆ ಯೂರಿಯಾ DAP ಅನಿವಾರ್ಯ. ಈ ಥರ ಎಳೆ ಮೇವು ಇರ್ತದೆ ರೀ. ಬೇಕಾದ್ರೆ ನೀವು ಎಳೆ ಮೇವು ಇದ್ದಾಗ ಕಟಿಂಗ್ ಮಾಡಿ ದನಗಳಿಗೆ ಆಗಲಿ ಆಡುಗಳಿಗೆ ಆಗಲಿ ಮೇಯಿಸ್ಬೋದು.